26 ಹಿಂದೂಗಳ ಹತ್ಯಾಕಾಂಡ ನಡೆದು ಒಂದು ತಿಂಗಳಾಯಿತು. ಆದರೂ ಕೂಡ 3 ಜನ ಉಗ್ರರು ಮಾತ್ರ ಸಿಕ್ಕಿಲ್ಲ. ಕುಂಕುಮ ಅಳಿಸಿದವರಿಗೆ ನಾವು ಯಾವ ರೀತಿಯಲ್ಲಿ ಪ್ರತೀಕಾರವನ್ನು ತೀರಿಸ್ಕೊಳ್ತಾ ಇದ್ದೀವಿ? ಆಪರೇಷನ್ ಸಿಂಧೂರ ಸಾಕಾಯ್ತಾ? ಸಾಕಾಗಲಿಲ್ವಾ? ಇಲ್ಲ, ಕೆಲವರು ಸಾಕಾಗಲಿಲ್ಲ ಅಂತ ಈಗಲೂ ಹೇಳ್ತಾರೆ. ಸಾಕಾಗಲಿಲ್ಲ, ಅವ್ರು ಹೆಡೆಮುರಿ ಕಟ್ಟಿ ಕರ್ಕೊಂಡು ಬರಬೇಕಾಗಿತ್ತು. ಏನಾಗುತ್ತೆ, ಯಾವುದೋ ಒಂದು ಕೊಲೆ ನಡೆಯುತ್ತೆ, ಒಂದು ಮಹಿಳೆ ಎದುರುಗಡೆ ಅವ್ರ ಗಂಡನೊಬ್ಬ ಸಾಯಿಸಿಬಿಡ್ತಾನೆ. ಸಾಯಿಸಿದವನ್ನ ಭಾರತದ ಕಾನೂನಿನ ಅಡಿಯಲ್ಲಿ ತಂದು ಅವನಿಗೆ ನೇಣಿಗೆ ಹಾಕ್ತಾರೋ, ಜೀವಾವಧಿ ಶಿಕ್ಷೆ ಕೊಡ್ತಾರೋ, ಒಂದು ಶಿಕ್ಷೆ ಅಂತ ಅವ್ನಿಗೆ ಆಗಬೇಕು ಅಂಥೇಳಿ ಸಹಜವಾಗಿ ಒಂದು ಮನೆಯಲ್ಲಿ ಯಾರನ್ನ ಕಳ್ಕೊಂಡಿರ್ತಾರೋ ಅವ್ರು ನಿರೀಕ್ಷೆ ಮಾಡ್ತಾರೆ. ಆದರೆ ಒಂದು ದೇಶದ ಮೇಲೆ ನಡೆದಂಥ ದಾಳಿ ಇದಾಗಿತ್ತು, ಪಹಲ್ಗಾಮ್ ದಾಳಿ. ಆ ಒಂದು ದಾಳಿ ನಡೆದು, ಆ ಭೀಕರ ದಾಳಿ ನಡೆದು ಒಂದು ತಿಂಗಳಾಯಿತು. ಅಫ್ಕೋರ್ಸ್ ನಾವು ಆಪರೇಷನ್ ಸಿಂಧೂರವನ್ನು ಮಾಡಿದ್ದೀವಿ, ಸಾಕಷ್ಟು ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿದ್ದೀವಿ, ಪಾಕಿಸ್ತಾನಕ್ಕೆ ದೊಡ್ಡ ಆಘಾತವನ್ನು ಕೊಟ್ಟಿದ್ದೀವಿ. ಪಾಕಿಸ್ತಾನ ಉಗ್ರ ಪೋಷಕ ದೇಶ. ಅದು ಥರ ಪ್ರಾಕ್ಸಿ ವಾರನ್ನು ಮಾಡ್ತಾರೆ. ಉಗ್ರಗಾಮಿಗಳನ್ನು ಮುಂದೆ ಇಟ್ಕೊಂಡು ಅವರು ವಾರನ್ನು ಮಾಡೋದು. ನೇರವಾಗಿ ಬಂದರೆ ಸೋಲ್ತಾರಲ್ಲ. ಅದರಲ್ಲಿ ಮುನೀರ್ಗೆ ಮೆಡಲ್ ಮೇಲೆ ಮೆಡಲ್ಲು. ಅವನು ಎಷ್ಟು ಯುದ್ಧ ಗೆದ್ದ ಅಂತ ಯಾರಿಗೂ ಗೊತ್ತಿಲ್ಲ. ಆ ಮುನೀರ್ ಇದ್ದಾನಲ್ಲ, ಅಲ್ಲಿನ ಸೇನಾ ನಾಯಕ, ಅವ್ನು ನೋಡಿದ್ರೆ ಮೆಡಲ್ ಮೇಲೆ ಮೆಡಲ್ಲು. ಅವ್ರ ಸಮವಸ್ತ್ರ ನೋಡಿದಾಗ ನನಗೆ ಯಾವಾಗಲೂ ಒಂಥರ ಆಶ್ಚರ್ಯ ಆಗ್ತಿರುತ್ತೆ. ಎಷ್ಟೊಂದು ಬದುಕುಗಳು ಉದ್ದಕ್ಕೂ ಏನಕ್ಕಪ್ಪ ಗೊತ್ತಿಲ್ಲ. ಯಾರ ಮೇಲೆ ಯುದ್ಧ ಮಾಡಿದ್ರಪ್ಪ ಗೊತ್ತಿಲ್ಲ. ಯಾವಾಗಿಂದ ಯುದ್ಧ ಮಾಡ್ತಿದ್ದೀರಪ್ಪ ಗೊತ್ತಿಲ್ಲ. ನೀನು ಯಾವಾಗ ಬಂದಪ್ಪ, ಬಂದಮೇಲೆ ಏನು ಸಾಧನೆ ಮಾಡಿದ್ದಪ್ಪ ಗೊತ್ತಿಲ್ಲ. ಮೆಡಲ್ಗಳು ನೋಡಿದ್ರೆ ಏನು ಅದ್ಭುತ ಮೆಡಲ್ಗಳು, ಏನೋ ಮಹಾನ್ ಸಾಧನೆ. ಈ ಯುದ್ಧದಲ್ಲೂ ಕೂಡ, ಆದರೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿಯೂ ಕೂಡ ಅವನೇನೋ ಮಹಾನ್ ಸಾಧಿಸ್ಬಿಟ್ಟಿದ್ದಾನೆ ಅಂತ ಹೇಳಿ ಆ ದೇಶ ಹೊಗಳಿದ್ದೆ ಅವನನ್ನು. ಸೊ ಆದರೆ ಇಲ್ಲಿ ನಮ್ಮ ಪ್ರಶ್ನೆ, ಉಗ್ರ ದಾಳಿಗೆ ಒಂದು ತಿಂಗಳು ಕಳೆದಿದೆ. ಪುಲ್ವಾಮಾ ದಾಳಿ ಕೂಡ ಅದೇ ರೀತಿಯಲ್ಲಿ, ಅಲ್ಲೂ ಕೂಡ ದಾಳಿ ಮಾಡಿದ್ರು, ಹೋದರು. ಇದಾದ ಮೇಲೆ ಪ್ರತೀಕಾರ ತೀರಿಸ್ಕೊಳ್ತಾ ಇರ್ತಕ್ಕಂಥ ನಮ್ಮ ರೀತಿ ಸರಿಯಾಗಿದೆಯಾ ಅಥವಾ ಇನ್ನೂ ಏನಾದರೂ ಬೇಕಾ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಇದೀಗ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಇಲ್ಲಿ ವೆಂಕಟೇಶ್ ನಾಯ್ಕ ಅವರಿದ್ದಾರೆ, ಮಾಜಿ ಕರ್ನಲ್. ಸ್ವಾಗತ ನಿಮಗೆ ವೆಂಕಟೇಶ್ ನಾಯ್ಕ ಅವರೇ. ಸುನಿಲ್ ಕುಮಾರ್ ಅವರಿದ್ದಾರೆ, ಲೆಫ್ಟಿನೆಂಟ್ ಕರ್ನಲ್. ಸ್ವಾಗತ ನಿಮಗೆ ಸುನಿಲ್ ಕುಮಾರ್ ಈ ಒಂದು ಡಿಬೇಟ್ಗೆ. ಪ್ರೊಫೆಸರ್ ಸನತ್ ಕುಮಾರ್ ಅವರಿದ್ದಾರೆ, ಬಿಜೆಪಿಯ ವಕ್ತಾರರು. ಸ್ವಾಗತ ನಿಮಗೆ ಸನತ್ ಕುಮಾರ್ ಅವರೇ. ಇಷ್ಟೆಲ್ಲ ನಮ್ಮನ್ನು ರಘು ದೊಡ್ಡೇರಿಯವರು ಕೂಡ ಜಾಯ್ನ್ ಆಗ್ತಾರೆ, ಕಾಂಗ್ರೆಸ್ನ ವಕ್ತಾರರು. ಅವ್ರನ್ನ ಮಾತನಾಡ್ತೀನಿ ನಾನು. ಮೊಟ್ಟ ಮೊದಲ ಪ್ರಶ್ನೆ ನಂದು, ಇಂಥ ಒಂದು ವಿಚಾರಗಳಲ್ಲಿ ಸಹಜ ಬಿಜೆಪಿಯನ್ನು ಎಲ್ಲರೂ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಸನತ್, ಈ ಪ್ರತೀಕಾರ ಅಥವಾ ಒಂದು ಸಾವಿಗೆ ನಾನು ನ್ಯಾಯ ಕೊಡಿಸ್ತೀನಿ ಅಂತ ಬಂದಾಗ ಆ ಫ್ಯಾಮಿಲಿಗೆ ಒಂದು ತೃಪ್ತಿ ಆಗಬೇಕು. ಹೌದು, ಇವನೇ ನನ್ನ ಗಂಡನ್ನ ಗುಂಡಿಟ್ಟು ಸಾಯಿಸ್ತವನು, ಧರ್ಮ ಕೇಳಿದ್ನೋ ಜಾತಿ ಕೇಳಿದ್ನೋ ಹೊಡೆದು ನಮ್ಮನ್ನು ಸಾಯಿಸ್ತಾ, ನನ್ನ ಕಣ್ಣಾರೆ ನಮ್ಮ ಮನೆಯವ್ರನ್ನ ಸಾಯಿಸ್ಬಿಟ್ಟ ಇವನಿಗೆ ಶಿಕ್ಷೆ ಆಗಬೇಕು ಅಂಥೇಳಿ ಯಾವುದೇ ಫ್ಯಾಮಿಲಿ, ಅದು ನೀವು ಪಹಲ್ಗಾಮ್ ಆದರೂ ಆಗಲಿ, ಪುಲ್ವಾಮಾ ಆದರೂ ಆಗಲಿ, ಇನ್ಯಾವುದೋ ಒಂದು ಊರಲ್ಲಾಗಲಿ, ಒಂದು ಜಮೀನು ವಿಚಾರದಲ್ಲಿ ಒಂದು ಕೊಲೆ ಆಗಿಬಿಡಲಿ, ಇದನ್ನು ಬಯಸ್ತಾರೆ. ಅಂದರೆ ಒಂಥರ ಶಾಂತಿ, ತಪ್ಪು ಮಾಡಿದವ್ನಿಗೆ ಶಿಕ್ಷೆ ಆಯಿತು ಅಂಥೇಳಿ. ಇದು ಆಪರೇಷನ್ ಸಿಂಧೂರ ಅನ್ನೋ ಒಂದು ಕಾರ್ಯಾಚರಣೆ ಬಗ್ಗೆ ಅನೇಕರು ಕೇಳ್ತಿರ್ತಕ್ಕಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಆ 3 ಜನ ಹಿಡ್ಕೊಂಬರ್ಬೇಕಲ್ವಾ? ನ್ಯಾಚುರಲಾಗಿ ಕೇಳ್ತಾರೆ, ಇದು ಯಾವಾಗ, ಇದು ಹೇಗೆ ಅಂತ. ಈ ಸದ್ಯದ ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಮರದ ಬೇರನ್ನು ಕಟ್ ಮಾಡುವಂಥ ಕೆಲಸ ಆಗಿದೆ. ಓಕೆ, ಮರದ ಬೇರನ್ನು ಕಟ್ ಮಾಡಿದಂಥ ಸಂದರ್ಭದಲ್ಲಿ ಚಿಗುರು ಆಗಲೇ ಕಮರ ಬೇಕದು, ಕಮರ್ತಾ ಬರುತ್ತೆ. ಏನಾಗಿದೆ ಇಲ್ಲಿ ಅಂತ ಹೇಳಿದರೆ, ಅವತ್ತು ಏನು ದಾಳಿ ಮಾಡಿಬಿಟ್ಟು ಅವರು ತಪ್ಪಿಸಿಕೊಂಡ್ರು, ಅದಾದ ನಂತರದ ಸಹಜವಾಗಿ ಎನ್ಕ್ವೈರಿಗಳು ನಡೀತು. 15,000 ಜನರನ್ನ, ಲೋಕಲ್ ಜನರೇನಿದ್ದಾರೆ ಅವ್ರನ್ನ ಇವರು ಅರೆಸ್ಟ್ ಮಾಡಿಕೊಂಡು ಅವರು ತನಿಖೆ ನಡೆಸಿಬಿಟ್ಟು ಮತ್ತೆ ಬಿಟ್ಟಿದ್ದಾರೆ. ಅದರಲ್ಲಿ ಒಬ್ಬ ಏನೋ ನೀರಿಗೆ ಬಿದ್ದು ತೀರ್ಕೊಂಡ ಅಂತ ಹೇಳುವಂಥದ್ದಿದೆ. ಎಲ್ಲ ಸಹಾಯ ಮಾಡ್ತಾ ಇದ್ದವರು ಹಿಡಿಯುವಂಥ ಸಂದರ್ಭದಲ್ಲಿ ನೀರಿಗೆ ಹಾಕ್ಬಿಟ್ಟು ತಪ್ಪಿಸ್ಕೊಂಡು ಹೋಗಿದ್ದಾರೆ. ಇಲ್ಲಿ ಒಂದು, ನೀವು ಹಿಂದಿನ ವಿಚಾರದಲ್ಲಿ ನಾವು ಮಾತಾಡಬೇಕಾದ್ರೂ ಸ್ಲೀಪರ್ ಸೆಲ್ಸ್ಗಳು ಆ್ಯಕ್ಟಿವ್ ಆಗಿದ್ದಾವೆ ಅಂತಕ್ಕಂಥ ವಿಚಾರಗಳು ಈಗೆಲ್ಲೋ ಈ ಮೊನ್ನೆನೂ ಅಷ್ಟೇ, ಅದಾದ ನಂತರದಲ್ಲಿ ಉಗ್ರ ದಾಳಿಯಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ಅಥವಾ ಇದರಲ್ಲಿ ಕಾಶ್ಮೀರದಲ್ಲಿ ಅನೇಕ ಉಗ್ರರ ಹತ್ಯೆಯನ್ನು ಮಾಡಿದ್ದಾರೆ. ಆರ್ಮಿ ಸೇನೆ ಏನಿದೆಯಲ್ಲ, ಸೇನೆಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಈ ಪರ್ಟಿಕ್ಯುಲರ್ ಉಗ್ರರ ವಿಚಾರದಲ್ಲಿ ನಡೀತಾ ಇರ್ತಕ್ಕಂಥ ಏನೇನು ಆಕ್ಟಿವಿಟೀಸ್ ಇದಾವೆ ಅದನ್ನ ಆದಷ್ಟು ಹತ್ತಿಕ್ತಾ ಬಂದಿದ್ದಾರೆ. ಸೇನೆಗೆ ಸಂಪೂರ್ಣವಾದ ಬೆಂಬಲವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಎಲ್ಲೋ ಒಂದು ಕಡೆ ದೇಶದ ಮೇಲೆ ದಾಳಿ ಆದಂಥ ಸಂದರ್ಭದಲ್ಲಿ ಆಮೇಲೆ ಅಮಾಯಕರು, ಅವ್ರಿಗೆ ಏನು ಗೊತ್ತಿತ್ತು ಕಾಶ್ಮೀರದ ಸೌಂದರ್ಯವನ್ನು ಅನುಭವಿಸ್ಲಿಕ್ಕೆ ಹೋದಂಥವ್ರು, ಆಮೇಲೆ ಆ ಸಂದರ್ಭದಲ್ಲಿ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ, ಅಲ್ಲಿಂದ ಓಡಿ ಹೋಗ್ತಾರೆ ಅನ್ನುವಂಥದ್ದಾದರೆ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಈ ಉಗ್ರವಾದವನ್ನು ಎಲ್ಲರೂ ಖಂಡಿಸಬೇಕಾಗತ್ತೆ. ಆರ್ಮಿ ಒಂದ್ರದ್ದೇ ರೆಸ್ಪಾನ್ಸಿಬಿಲಿಟಿ ಅಲ್ಲ ಇದು ದೇಶದಲ್ಲಿ. ಆದರೆ ಒಂದು
ಇವತ್ತಿನ ಈ ಪರಿಸ್ಥಿತಿಯಲ್ಲಿ ದೇಶದಲ್ಲಿ ಏನೇನು ಬಾಂಬ್ ಇಡುವಂಥದ್ದು ಇಂಥ ಕೆಲಸಗಳು ನಡೀತಿತ್ತು ಅದು ಆದಷ್ಟು ಕಮ್ಮಿ ಆಗಿದೆ. ಎಲ್ಲೋ ಬಾರ್ಡರಿಗೆ ಸೀಮಿತವಾಗಿದೆ ಇದು. ಸಮರ್ಥವಾಗಿ ಎಲ್ಲೋ ಒಂದ್ ಕಡೆ ಈ ಸರ್ಕಾರ ಈ ಉಗ್ರಗಾಮಿ ಚಟುವಟಿಕೆಗಳನ್ನ ದೇಶದಲ್ಲಿ ಹತ್ತಿಕ್ಕಿದೆ. ಅದಾದ್ಮೇಲೆ ಮೆಡಲ್ ಬಗ್ಗೆ ನೀವು ಮಾತಾಡ್ತಾ ಇದ್ರಿ, ಮೆಡಲ್ಗಳ ಮೇಲೆ ಮೆಡಲ್ಗಳ ಮೇಲೆ ಅದಾದ್ಮೇಲೆ ಅಲ್ಲಿ ಆ ಫೀಲ್ಡ್ ಮಾರ್ಷಲ್ ಅಂತ ಕೊಟ್ಟಿದಾರಲ್ಲ ಅವ್ರಿಗೆ ನಿವೃತ್ತಿನೇ ಇಲ್ವಂತೆ. ಆ ರೀತಿದ್ ಯಾವ್ದೋ ಒಂದು ಇವತ್ತು ನ್ಯೂಸ್ ಆರ್ಟಿಕಲ್ ನಾನು ಓದ್ತಾ ಇದ್ದೆ. ಇಂಥ ಪರಿಸ್ಥಿತಿ ಅಲ್ಲಿದೆ. ಆಮೇಲೆ ತನ್ನ ಬುಡಕ್ಕೆ ಬಾಂಬ್ ಬಿದ್ದವಾಗ ಓಡೋಗಿ ಇದ್ರಲ್ಲಿ ಸೇರ್ಕೊಂಡಿರುವಂತ ಫ್ಯಾಮಿಲಿ ಹೊರದೇಶಕ್ಕೆ ಮೊದಲೇ ಶಿಫ್ಟ್ ಮಾಡ್ಕೊಂಡು ನಾಪತ್ತೆ ಆಗಿರುವಂತವ್ರು ಅವರಿಗೆ ಮೆಡಲ್ ಕೊಡ್ತಾರೆ ಅಂದ್ರೆ ಹಾಸ್ಯಾಸ್ಪದ. ಅದು ಯಾವ ವಿಚಾರದಲ್ಲಿ. ಆಮೇಲೆ ಇನ್ನೊಂದು, ನಾವು ದಾಳಿ ಒಂದೇ ವಿಚಾರ ಅಲ್ಲ, ಭಾರತ ಸುಭದ್ರವಾಗಿದೆ. ಒಂದು ಆರ್ಮಿಯ ಏನಿದೆಯಲ್ಲ ಅದನ್ನ ಬಲಪಡಿಸಿದೀವಿ ನಾವು. ಒಂದು ಇನ್ನೊಂದು ತಂತ್ರಜ್ಞಾನದ ವಿಚಾರದಲ್ಲಿ ನಾವು ಏನು ಅಭಿವೃದ್ಧಿಯನ್ನು ಸಾಧಿಸಬೇಕಾಗಿತ್ತು ಅದನ್ನ ಮಾಡಿದೀವಿ. ಮೋಸ್ಟ್ಲಿ ಕಾರ್ಗಿಲ್ ವಿಜಯ ವಿಚಾರದಲ್ಲಿ ನಮಗೆ ಮೇನ್ ಪ್ರಾಬ್ಲಮ್ ಆಗಿದೆ ಎಲ್ಲಿ ಗೊತ್ತಾ, GPS ಸಿಗ್ನಲ್. GPS ಸಿಗ್ನಲ್ಗಳು ಏನ್ ಮಾಡಿದ್ವಿ ನಾವು, ಅಮೆರಿಕನ್ ಕೇಳಿದ್ವಿ GPS ಸಿಗ್ನಲ್ ಕೊಡಿ ನಮ್ಗೆ ಆ ಟೈಮಲ್ಲಿ ಅಂತ. ನಮ್ಗೆ ಅವ್ರನ್ನ ಐಡೆಂಟಿಫೈ ಮಾಡಿ ಅಟ್ಯಾಕ್ ಮಾಡ್ಲಿಕ್ಕೆ. ಈ ಸತಿ ಏನ್ ಮಾಡಿದ್ವಿ ನಾವು, ಅವಾಗ ಅಮೆರಿಕ ಕೊಡ್ಲಿಲ್ಲ ನಮ್ಮ ಹತ್ರ, ನಿಮ್ಗೆ ಕೊಡಕ್ಕಾಗೋದಿಲ್ಲ ಅಂದ್ರು. ಅದಕ್ಕೋಸ್ಕರ ಅವಾಗ ಪ್ರಪೋಸಲ್ ಬರುತ್ತೆ, ನಮ್ದೇ ಆದಂತ ಒಂದು ನ್ಯಾವಿಗೇಷನ್ ಸಿಸ್ಟಮ್ ಇಟ್ಕೋಬೇಕು ಅಂತ ಹೇಳಿ IRNSS ಅನ್ನುವಂಥದ್ದನ್ನು ಮಾಡಿದ್ವಿ. ಅದರಿಂದ ನಾವೇನೋ ಹೇಳ್ತಾ ಇದ್ವಲ್ಲ, ಪಿನ್ ಪಾಯಿಂಟ್ ಅಕ್ಯುರೇಸಿಲಿ ಹೊಡಿತಾ ಇದೀವಿ ಟಾರ್ಗೆಟ್ ಅನ್ನ ಅಂತ. ದಟ್ ಈಸ್ ಬಿಕಾಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಟೆಕ್ನಾಲಜಿ. ಅಂದ್ರೆ ನಾವು ಟೆಕ್ನಾಲಜಿನ ಹೇಗೆ ಶೋಕೇಸ್ ಮಾಡೋದ್ವಲ್ಲ, ನಾವು ಆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೀವಿ, ಆರ್ಮಿಗೆ ಇಷ್ಟು ಕೊಡ್ತಾ ಇದೀವಿ ಅಥವಾ DRDOಗೆ ಇಷ್ಟು ಕೊಡ್ತಾ ಇದೀವಿ ವೈಜ್ಞಾನಿಕವಾಗಿ, ಅದು ಇವತ್ತು ನಾವು ಫಲ ಕೊಟ್ಟಿದೆ. ಸುನಿಲ್ ನನ್ನ ಪಾಯಿಂಟ್ ಇಲ್ಲಿ, ಇದನ್ನ ನೀವು ಪೊಲೀಸಿಂಗ್ ಅಂತಾದರೂ ಕರೀರಿ ಅಥವಾ ಆರ್ಮಿ ಕಾರ್ಯಾಚರಣೆ ಅಂತಾದರೂ ಕರ್ಕೊಳ್ಳಿ, ಒಂದು ದೇಶ ಇದನ್ನು ಬಯಸುತ್ತೆ, ಒಂದೊಂದು ಪ್ರತೀಕಾರವನ್ನು ಬಯಸುತ್ತೆ. ಅಗ್ರಿ, ಏನು ಮಾಡಲಿಲ್ವ ಹಾಗಾದರೆ, ನಾವು ಮಾಡಿದ್ದೀವಿ, ಡ್ಯಾಮೇಜ್ ಮಾಡಿದ್ದೀವಿ, ನಮ್ಮ ಮಿಸೈಲ್ಗಳು ಕೆಲಸ ಮಾಡಿವೆ, ಡ್ರೋನ್ ಕೆಲಸ ಮಾಡಿವೆ, ಎಲ್ಲ ಒಪ್ಕೋತೀನಿ ನಾನು. ಆದರೆ ನಮಗೆ ಯಾವಾಗಲೂ ಬೇಕಾಗೋದು, ಒಂದು 40 ಜನ ಸೈನಿಕರನ್ನ ಸಾಯಿಸಿದಂಥ ಮನುಷ್ಯರಲ್ಲಿ ಹೋದರು. 13,800 ಪೇಜ್ಗಳ ಚಾರ್ಜ್ ಶೀಟ್ ಇದೆ, ಅದು NIAನೇ ಬರೆದಿರ್ತಕ್ಕಂಥದ್ದು. ಇದನ್ನು NIAನೇ ಮಾಡ್ತಾ ಇದೆ. ನಾನು ಹೇಳೋದು, ನಮ್ಮಲ್ಲೇ ಯಾವುದೋ ಬೆಂಗಳೂರಲ್ಲೋ ಹೊರಭಾಗದಲ್ಲೋ ಒಬ್ಬ ಕೊಲೆ ಮಾಡಿಬಿಟ್ಟು ಹೋದ ಅಂತ ಹೇಳಿದ್ರೆ ಹಿಡಿತಾರೆ. 1 ತಿಂಗಳಾಗಬಹುದು, 15 ದಿನ ಆಗಬಹುದು, ಹಿಡಿತಾರೆ. ಈ ಟೆರರಿಸ್ಟ್ಗಳ ವಿಚಾರದಲ್ಲಿ ಪುಲ್ವಾಮಾ ಆ್ಯಂಡ್ ಪಹಲ್ಗಾಮ್ ಯಾಕೆ ನಮಗೆ ಇವ್ರು ಸಿಕ್ಕಲಿಲ್ಲ? ಇದರಲ್ಲಿ ಮಿಲಿಟರಿ ಹೇಗೆ ವರ್ಕ್ ಮಾಡುತ್ತೆ, NIA ಹೇಗೆ ವರ್ಕ್ ಮಾಡುತ್ತೆ, ಅಥವಾ ಸ್ಥಳೀಯ ಪೊಲೀಸ್ ಇಲಾಖೆ ಹೇಗೆ ವರ್ಕ್ ಮಾಡುತ್ತೆ, ಇಷ್ಟೂ ಜನ ವರ್ಕ್ ಮಾಡಿದ್ರು. ಚಾರ್ಜ್ ಶೀಟ್ ಬರ್ಕೊಂಡು ಕೂತಿದ್ದೀವಿ ನಾವು, ಅಗ್ರಿ. ಹಾಗಂತ ಆ ಕೆಲಸ ನಾನು ಕಳಪೆ ಅಂತ ನಾನು ಕರಿತಿಲ್ಲ, ಬಟ್ ಸಿಗಬೇಕಿತ್ತಲ್ವಾ ಅಂತ ಹೇಳಿ ಈ ದೇಶದ ನಾಗರಿಕನಾಗಿ ನನಗೊಂದು ಆ ಜಿದ್ದು ಇದೆ, ಆ ಸಾತ್ವಿಕ ಸಿಟ್ಟು ರೋಷದ ಇಟ್ಕೊಂಡೇ ಕೇಳ್ತಾ ಇದ್ದೀನಿ ಕ್ವಶನ್. ಫಸ್ಟ್ಲಿ 1 ತಿಂಗಳಾಯಿತು ಅವರ ಫ್ಯಾಮಿಲೀಸ್ ಯಾರ್ಯಾರು ನಮ್ಮ ಪಹಲ್ಗಾಮ್ ಅಟ್ಯಾಕಲ್ಲಿ ಯಾರ್ಯಾರು ಮರಣ ಹೊಂದಿದ್ರು ಅವ್ರ ಫ್ಯಾಮಿಲೀಸ್ಗೆ ಕಾಂಡೋಲೆನ್ಸಸ್ ನನ್ನ ಕಡೆಯಿಂದ, ಆ್ಯಂಡ್ ಆನ್ ಬಿಹಾಫ್ ಆಫ್ ಇಂಡಿಯನ್ ಆರ್ಮ್ ಫೋರ್ಸಸ್ ಆಲ್ಸೋ ಐ ಮಸ್ಟ್ ಸೇ ದಟ್. ಸೆಕೆಂಡ್ಲಿ, ಟೆರರಿಸ್ಟ್ ಅಂದರೆ ಯಾರು ಅಂತ ನಾವು ಅರ್ಥ ಮಾಡ್ಕೋಬೇಕು. ಅವರು ಬೇರೆ ಕಡೆಯಿಂದ ಬರ್ತಾರೆ. ಟೆರರಿಸಮ್ ಅನ್ನೋದು ಗಜ್ವಾಯೆ ಹಿಂದ್ ಅಂತ ಹೇಳ್ಬಿಟ್ಟು ಏನು ನಡೀತಿದೆ ಅಲ್ವಾ, ಅದು ಒಂದು ಯೋಚನೆ. ಅದು ನಾವು ಈಗ ಲೋಕಲ್ ಏನೋ ನಡೀತಾ, ಅಫ್ಕೋರ್ಸ್ ನನಗನ್ಸುತ್ತೆ ನನಗೆ ಯಾರು ಹೊಡೆದ ನಾನು ಅವ್ನಿಗೆ ಹೊಡಿಬೇಕು ಅಂತ. ಬಟ್ ಒಂದು ನಾವು ಅರ್ಥ ಮಾಡ್ಕೋಬೇಕು, ಎಲ್ಲಿವರೆಗೂ ನಾವು ಒಂದು ಯೋಚನೆಯನ್ನು ಸಾಯಿಸಲ್ವೋ ಇದು ನಡೀತಾನೆ ಇರುತ್ತೆ. ರೀಸನ್, 1971ರಲ್ಲಿ 93,000 ಜನ ಸೈನಿಕರು, ಪಾಕಿಸ್ತಾನಿ ಸೈನಿಕರು ಸರೆಂಡರ್ ಆದ್ಮೇಲೂ ಕೂಡ ಮತ್ತೆ ಅವ್ರು ಯುದ್ಧಕ್ಕೆ ಬಂದ್ರು. ಅಂದ್ರೆ ನಾವು ಯೋಚನೆಯನ್ನು ಸಾಯಿಸಿದ್ರ, ಅಂಥ ಒಂದು ದೊಡ್ಡ ಘಟನೆನೇ ಅವ್ರ ಯೋಚನೆನ ಬದಲಾಯಿಸಕ್ಕಾಗ್ಲಿಲ್ಲ. ಬಟ್ ಇಲ್ಲೇನಾಯ್ತು, ಅಲ್ಲ ಬೇರೆ ಕಡಿದ್ವಿ ಅಂತ ಹೇಳಿದ್ರು ಅವರು, ಬೇರೆ ಕಡೆ ಕಡಿದು ಬಿಟ್ಟಿದ್ದೀವಿ, ಕಡಿತಾ ಇದೀವಿ. ಅವ್ರ ಬೇರ್ ತುಂಬಾ ಡೀಪ್ ಇದೆ. ಯಾಕಂದ್ರೆ ನಾನು ಹೇಳ್ದೆ ಅಲ್ವಾ, ಧರ್ಮಾಂಧ ರಾಷ್ಟ್ರ ಅದು. ನಾನು ತುಂಬಾ ಡಿಬೇಟ್ಸ್ ಅಲ್ಲಿ ನಾನು ಅದನ್ನ ಹೇಳಿದ್ದೀನಿ. ಯಾವ ದೇಶನ ಒಂದು ಮಿಲಿಟರಿ ನಡ್ಸಕ್ ಸ್ಟಾರ್ಟ್ ಆಗುತ್ತೆ, ಅದು ಒಂದು ಇಂಡಾಕ್ಟ್ರಿನೇಟೆಡ್ ಮಿಲಿಟರಿ ನಡ್ಸಕ್ ಸ್ಟಾರ್ಟ್ ಮಾಡುತ್ತೆ, ಆ ದೇಶದ ಹಣೆ ಬರ ಇದೇನೇನೆ. ಒಂದು ಯುದ್ಧ ಸೋತ ಮೇಲೆ ಒಬ್ಬ ಜನರಲ್ ಫೀಲ್ಡ್ ಮಾರ್ಷಲ್ ಆಗ್ತಾನೆ, ಇದೇ ಆ ದೇಶದ ಹಣೆ ಬರ. ನಾನು ಇದಕ್ಕಿಂತ ಜಾಸ್ತಿ ನಾನು ಇದೇನು ಹೇಳಕ್ಕಾಗಲ್ಲ, ಆಯ್ತಾ? ಸೊ ಇದು ಒಂದು, ಆ ಯೋಚನೆಗೆ ನಾವು ಟಾರ್ಗೆಟ್ ಮಾಡಿದಾಗ ಎಷ್ಟೋ ವರ್ಷದ ಯೋಚನೆನ ನಾನು ಒಂದು ದಿನದಲ್ಲಿ ನಾನು ಬದಲಾಯಿಸ್ತೀನಿ ಅನ್ನೋದು ಸುಳ್ಳು. ಆ್ಯಂಡ್ ಅದನ್ನು ಯಾರು ಹೇಳ್ತಾನೂ ಇಲ್ಲ. ನಾವು ಆಪರೇಷನ್ ಸಿಂಧೂರ್ ಮಾಡಿಬಿಟ್ಟು ನಾವು ಆ ಯೋಚನೆನ ಬದಲಾಯಿಸ್ಬಿಟ್ವಿ ಅಂತ ಹೇಳ್ಬಿಟ್ಟು ಯಾರು ಹೇಳೋ ಪ್ರಯತ್ನನೂ ನಾವು ಪಡ್ತಾ ಇಲ್ಲ. ಆದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, 1971ನಲ್ಲಿ ಏನು ಅಟ್ಯಾಕ್ ನಡೆದಿತ್ತು ಅದಕ್ಕಿಂತ ಜೋರಾಗಿ ಈ ಸಲ ಅಟ್ಯಾಕ್ ನಡೆದಿದೆ. ಅವರ ಮಲ್ಟಿಪಲ್ ಏರ್ ಬೇಸಸ್, ನ್ಯೂಕ್ಲಿಯರ್ ಬೇಸಸ್, ಅಂದರೆ ನ್ಯೂಕ್ಲಿಯರ್ ಸ್ಟೋರೇಜ್ ಏರಿಯಾಸ್ ಯಾವ್ಯಾವ್ದಿತ್ತು ಅದನ್ನೆಲ್ಲನೂ ನಾವು ಡೆಸ್ಟ್ರಾಯ್ ಮಾಡಿದ್ವಿ. ಬೇಸಿಕ್ಲಿ ಏನು ಮಾಡಿದ್ವಿ, ಯಾವ ನ್ಯೂಕ್ಲಿಯರ್ ಅಂಬ್ರೆಲಾ ಇಟ್ಕೊಂಡು ಪಾಕಿಸ್ತಾನ ನಮ್ಗೆ ಹೆದರಿಸ್ತಾ ಇತ್ತು ಅದನ್ನ ನಾವು ಕಡಿದು ಬಿಟ್ವಿ. ಇವತ್ತು ಅಂಬ್ರೆಲಾ ಅಲ್ಲಿರೋದೆಲ್ಲ ಬರೀ ತೂತೆ. ಇನ್ನದು ಅದನ್ನ ತಗೊಂಡು ನಮ್ಮ ಹತ್ರ ಅವ್ರು ಬರಕ್ ಸಾಧ್ಯ ಇಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಇದು. ಯೋಚನೆಯನ್ನ ಸಾಯಿಸೋವಾಗ ನಾವು ವ್ಯಕ್ತಿಗಳ ಬಗ್ಗೆ ಯೋಚಿಸಕ್ ಆಗಲ್ಲ.
ಇದು ಒಂದು ದೇಶ ಇನ್ನೊಂದು ದೇಶದ ಮೇಲೆ ಮಾಡಿರುವಂಥ ಅಟ್ಯಾಕ್. ರೀಸನ್ ನಾನು ಹೇಳಿದೆ ಅಲ್ವಾ, ಕಟ್ ಇಂಡಿಯಾ ಬೈ 1000 ಬ್ಲೀಡ್ ಇಂಡಿಯಾ ಬೈ 1000 ಕಟ್ಸ್. ಇದು ಪಾಕಿಸ್ತಾನಿ ಮಿಲಿಟರಿ ಡಾಕ್ಟ್ರಿನ್. ಅವ್ರಿಗೆ ಗೊತ್ತು ಕನ್ವೆನ್ಷನಲ್ ವಾರಲ್ಲಿ ಅವರು ಬಂದು ಇಂಡಿಯಾನೇನು ಮಾಡಕ್ ಆಗಲ್ಲ, ದೇ ಕಾಂಟ್ ಬೀಟ್ ಅಸ್. ಇದು ಅವರ ಡಾಕ್ಟ್ರಿನ್. ಇದು ಆ ಡಾಕ್ಟ್ರಿನ್ ಸಾಯಿಸುವಂತ ಪ್ರಯತ್ನ. ಅದರಲ್ಲಿ ಇಂಡಿವಿಜುವಲಿ ಏನೇನು ನಡೆದಿದೆ ಆ ಫ್ಯಾಮಿಲಿಗಳಿಗೆ ಖಂಡಿತವಾಗ್ಲೂ ಅವ್ರು ಸಿಗ್ತಾರೆ, ಅವ್ರು ಹೋಗ್ತಾರೆ. ಯಾಕಂದ್ರೆ ಮಸೂದ್ ಅಜರ್ ಫ್ಯಾಮಿಲಿನ ಸಾಯಿಸಿದಂತ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ಗೆ ಈ 3 ಜನ ಟೆರರಿಸ್ಟ್ಗಳು ಯಾರಿದ್ದಾರೆ ಅವ್ರನ್ನ ಹಿಡಿಯೋದು ದೊಡ್ಡದಲ್ಲ. ಅದು ಗೊತ್ತಾಗುತ್ತೆ. ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸೀಸ್ ಆರ್ ಆನ್ ಟು ಇಟ್. ಅವ್ರು ಸಿಗ್ತಾರೆ. ಬಟ್ ಗಿವ್ ಅಸ್ ಸಮ್ ಟೈಮ್. ನಾವು ದೊಡ್ಡ ಕೆಲಸ ಮಾಡೋವಾಗ ಇದನ್ನ ನಾನು ಸಣ್ಣ ಕೆಲಸ ಅಂತ ಹೇಳಲ್ಲ, ಬಟ್ ಇದಕ್ಕೆ ಪ್ರಾಬಬ್ಲಿ ನಾವು ಇನ್ನೊಂಚೂರು ಟೈಮ್ ಕೊಡ್ಬೋದು ಅಂತ ನನಗನ್ಸುತ್ತೆ. ವೆಂಕಟೇಶ್ ನಾಯ್ಕ ಅವರು, ಈಗ ಇಂಥ ಒಂದು ವಿಚಾರಗಳಲ್ಲಿ ಸರ್, ಈಗ ನಮಗೆ ಆಯಿತು ಅಗ್ರಿ, ಈ ಕಂದಹಾರ್ ವಿಮಾನ ಅಪಹರಣ, ಆವಾಗ ಬಿಡುಗಡೆ ಆಗಿದ್ದವನಲ್ಲಿ ಮಸೂದ್ ಅಜರ್ ಕೂಡ ಒಬ್ಬ. ಕಂದಹಾರ್ ಭಾರತದ ಚರಿತ್ರೆಯಲ್ಲಿ ತುಂಬ ನೋವಿನ, ಒಂದು ಮುಜುಗರದ, ಒಂಥರ ಅಯ್ಯೋ ಆಗಬಾರ್ದಾಗಿತ್ತೇನೋ, ಬಿಡಬಾರ್ದಾಗಿತ್ತೇನೋ ಅಂತ ಇವತ್ತಿಗೂ ಒಂದು ಜಿದ್ದು ಬರುತ್ತೆ. ಮಸೂದ್ ಅಜರ್ ಆರಾಮಾಗೇ ಇದ್ದಾನೆ. ಇನ್ನೊಂದಷ್ಟು ದಾಳಿಗಳನ್ನ ಪ್ಲಾನ್ ಮಾಡಿಕೊಂಡು ಅವ್ನ ಫ್ಯಾಮಿಲಿ ಸಾಯಿಸಿರಬಹುದು, ನಾನು ಅಲ್ಲಗಳಿಲ್ಲ, ಅವ್ನು ನೋವು ಕೊಟ್ಟಿರಬಹುದು ನಾವು. ಬಟ್ ಅವನಿಗೇನಾನ ಮಾಡಿದ್ವಾ ಅಂತ ಬಂದಾಗ ಆ್ಯಸ್ ಅನ್ ಇಂಡಿವಿಜುವಲ್ ಅವನು ನಾವು ಇನ್ನೇನು ಮಾಡೋಕ್ಕಾಗಿಲ್ವಲ್ಲ, ಇದೊಂದು ಪಾಯಿಂಟ್ ನಮ್ಮಲ್ಲಿ ಉಳ್ಕೊಳ್ಳುತ್ತೆ. ಅವನೇ ಪುಲ್ವಾಮಾದಲ್ಲೂ ಪ್ಲಾನ್ ಮಾಡಿದ್ದ, ತಾಜಲ್ದು ಅವನೊಂದು ಹ್ಯಾಂಡ್ ಇತ್ತು, ಇನ್ನೂ ಒಂದಿಬ್ಬರಿದ್ರು, ಡೇವಿಡ್ ಕೋಲ್ಮನ್ ಹೆಡ್ಲಿ ಇದ್ದ, ಇನ್ನೊಬ್ಬ ಅವನೋ ಇದ್ದ, ತಾವು ರಾಣಾ ಇದ್ದ, ಇದೆಲ್ಲ ನಾವು ಮಾತಾಡ್ತೀವಲ್ವಾ. ಯಾಕೆ ಸರ್ ಇಷ್ಟೊಂದು ಟಫಾ ಇದು? ನನಗೆ ಆ ತಲೆ ಬೇಕು. ಈ 3 ಜನ ನಾನು ರೇಖಾಚಿತ್ರ ತೋರಿಸ್ತಾ ಇದ್ದೀನಲ್ಲ, ಇವ್ರು ತಲೆ ಬೇಕಪ್ಪ ನನಗೆ, ನನ್ನ ಯಜಮಾನನ ಸಾಯಿಸ್ತೋ ನೀವನು, ನನ್ನ ತಂದೆನ ಕೊಂದೋ ನೀವನು ಅಂತೇಳಿ ನೋಡ್ತಾ ಇರ್ತಾರಲ್ಲ ಸರ್. ಇದು ಯಾವಾಗ ಇದು ಆಗಬೇಕಲ್ಲ? ಇದು ಡೆಫಿನೆಟ್ಲಿ ಇದು ಏನಪ್ಪ ಅಂದ್ರೆ IC-814 ಟೇಕ್ ಆಫ್ ಮಾಡ್ಬೇಕಂದ್ರೆ ಮಸೂದ್ ಅಜರ್ ಮತ್ತು ಸಮ್ ಅದರ್ ಟೆರರಿಸ್ಟ್. ಅಂದರೆ ಅದರಲ್ಲಿ ಇನ್ನೊಬ್ಬರು ಏನಂತಂದ್ರೆ ತಾಜ್ ಹೋಟೆಲ್ದಲ್ಲಿ ಅಟ್ಯಾಕ್ ಆದಾಗನು ಒಬ್ಬ ಉಗ್ರವಾದಿ ಏನಿದ್ನಲ್ಲ ಅವನು ಕೂಡ ಇದ್ದ ಅಲ್ಲಿ. ಅದು ರಿಲೀಸ್ ಆದದ್ದು ಇಟ್ ಇಸ್ ಅ ಸ್ಯಾಡ್ ಕಾಮೆಂಟ್ರಿ ಆಫ್ ಅವರ್ ದಿಸ್ ಥಿಂಗ್. ಯಾಕಂದ್ರೆ ಆ ಟೈಮ್ದಾಗ ಪ್ರೈಮ್ ಮಿನಿಸ್ಟರ್ ಮೇಲೆ ಇಷ್ಟು ಪ್ರೆಷರ್ ಬಂತು. ಇಸ್ರೇಲ್ದವರು ಈ ತರ ಘಟನೆ ಆಗಿದ್ರೆ ಅವರು ಕಾಂಪ್ರಮೈಸ್ ಎನಿ ಹೌ, ಪಾಸ್ಟ್ ಇಸ್ ಪಾಸ್ಟ್. ನಾವು ಏನಪ್ಪ ಅಂದ್ರೆ ಅದನ್ನ ಇದು ಮಾಡಿದ್ಕೊಳ್ಳೇನೆ ಇಲ್ಲಿಂದ ರಿಲೀಸ್ ಆದ ನಂತರ ಹಿ ಬಿಲ್ಡ್ಸ್ ಅಪ್ ಜೈಷ್ ಎ ಮೊಹಮ್ಮದ್, ಒಂದು ಆರ್ಗನೈಸೇಷನ್, ಒಂದು ಟೆರರ್ ಆರ್ಗನೈಸೇಷನ್. ಬಟ್ ಇವರು ಟೆರರಿಸ್ಟ್ ಏನಂತಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಹೋಗಿರ್ಬೋದು, ಅವನು ಇನ್ನೂ ಉಳ್ಕೊಂಡಿದ್ದಾನೆ ಅಂತ. ರಿಮೆಂಬರ್ ಒನ್ ಥಿಂಗ್, ಪಾಕಿಸ್ತಾನ ಯಾವಾಗ 1971 ವಾರ್ ಮುಗಿದ ನಂತರ ಅವ್ರದ್ದು ಏನಪ್ಪ ಅಂದ್ರೆ ಕನ್ವೆನ್ಷನಲ್ಲಿ ಇಂಡಿಯಾನ ಸೋಲಿಸ್ಲಿಕ್ಕೆ ಆಗೋದಿಲ್ಲ. ಸೊ ಇಂಡಿಯಾನ ಕಾನ್ಸ್ಟೆಂಟ್ ಆಗಿ ಏನಪ್ಪ ಅಂದರೆ ಎಕನಾಮಿದಿಂದ ಬ್ಲೀಡ್ ಮಾಡಬೇಕು, ಟೆನ್ಷನ್ ಕೊಡ್ಬೇಕಂದ್ರೆ ಅವರಿಗೆ ಇಂಥ ಟೆರರ್ ಕ್ಯಾಂಪ್ಸ್ನ ಪ್ರೋತ್ಸಾಹ ಕೊಟ್ಟು, ಟ್ರೈನಿಂಗ್ ಕೊಟ್ಟು, ಫಂಡ್ ಮಾಡಿ, ಸುಳ್ಳು ಹೇಳಿ, ಇದೇನಂತಂದ್ರೆ ಇದೇ ಒಂದು ಅವ್ರದ್ದು ಏನಪ್ಪ ಅಂತಂದ್ರೆ ಎಕ್ಸ್ಟೆಂಡೆಡ್ ಫಾರಿನ್ ಪಾಲಿಸಿನ ಅದ ಅಂಡ್ ಸ್ಟೇಟೆಡ್ ಪಾಲಿಸಿನ ಅದು, ಗೌರ್ಮೆಂಟ್ ಪಾಲಿಸಿನ ಇದೆ. ದೇರ್ ಇಸ್ ನೋ ಡಿನೈಂಗ್ ಫ್ಯಾಕ್ಟ್. ಒಂದ್ ವೇಳೆ ಕಂಪ್ಲೀಟ್ ಪಾಕಿಸ್ತಾನ ನೀವು ಡಿಸ್ಟ್ರಾಯ್ ಮಾಡ್ರಿ, ಅದರಲ್ಲಿ ಬೈ ಚಾನ್ಸ್ ಒಬ್ಬನ ಯಾರಾದ್ರೂ ಉಳ್ಕೊಂಡಂತ ತಿಳ್ಕೊರಿ, ಅವನು ಉಗ್ರವಾದಿನೇ ಇರ್ತಾನೆ. ಸೊ ಆ ಮೆಂಟಾಲಿಟಿ ಇದೆ. ಸೊ ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್. ಈಗ ನಾವು ಸೀರೀಸ್ ಆಫ್ ಸರ್ಜಿಕಲ್ ಸ್ಟ್ರೈಕ್ಸ್ ನೋಡಿದ್ವಲ್ಲ, ಈಗ ಡೋಸ್ ಆಫ್ ಸರ್ಜಿಕಲ್ ಸ್ಟ್ರೈಕ್ಸ್ ಈಸ್ ಎವ್ರಿ ಡೋಸ್ ಈಸ್ ಬಿಗರ್ ದನ್ ದ ಪ್ರಿವಿಯಸ್ ಒನ್. ಉರಿ ಅಟ್ಯಾಕ್ ಕೌಂಟರ್ ಕೊಟ್ಟದ್ದು ಇಟ್ ವಾಸ್ ಓನ್ಲಿ ಬೇಸಿಕಲಿ ಆರ್ಮಿ ರಿಲೇಟೆಡ್ ಸರ್ಜಿಕಲ್ ಸ್ಟ್ರೈಕ್ಸ್ ಅಂಡ್ ಲೋಕಲೈಸ್ಡ್ ಏರಿಯಾದಲ್ಲಿ ಇತ್ತು. ನಂಬರ್ ಆಫ್ ಟೆರರ್ ಕ್ಯಾಂಪ್ಸ್ ವರ್ ಲೆಸ್. ಎರಡನೇದು ಏರ್ ಪವರ್ ಯೂಸ್ ಮಾಡಿದ್ವಿ. ಏರ್ ಪವರ್ ಯಾವಾಗ ಯೂಸ್ ಮಾಡ್ತಾರೆ ಅಂತಂದ್ರೆ ಇಟ್ ಈಸ್ ಆಲ್ಮೋಸ್ಟ್ ಕನ್ಸಿಡರ್ಡ್ ಆಸ್ ಅ ವಾರ್. ಎರಡನೇದು ಇದಾಯ್ತು. ಅದರಲ್ಲಿ ಎಷ್ಟು ಟೆರರಿಸ್ಟ್ ಸತ್ರು, ಯಾರು ಬಿಟ್ಟರು ಅದನ್ನ ಬಿಟ್ಬಿಡ್ರಿ. ಈ ಥರ್ಡ್ ಇಸ್ ಬಿಗ್ಗೆಸ್ಟ್ ಡೋಸ್. ಇದು ದಿಸ್ ಡೋಸ್ ಈಸ್ ಏನಪ್ಪ ಅಂದ್ರೆ ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ಏನಂತಂದ್ರೆ ನೆಕ್ಸ್ಟ್ ಟೆರರ್ ಅಟ್ಯಾಕ್ ಏನಾದ್ರೂ ಆಯ್ತಂತಂದ್ರೆ ಪಾಕಿಸ್ತಾನ ಹ್ಯಾಸ್ ಟು ಥಿಂಕ್ 10 times. ನಾನು ಚರ್ಚೆ ಮತ್ತೆ ಮುಂದುವರಿಸ್ತೀನಿ. ಇದೀಗ ನಮ್ಮನ್ನ ರಘು ದೊಡ್ಡೇರಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ರಘು ದೊಡ್ಡೇರಿ ಅವರು, ನಿಮಗೆ ನಮಸ್ಕಾರ. ಬಿಕಾನರಲ್ಲಿ ಮಾತಾಡ್ತಾ ಇದ್ರು, ರಕ್ತವಲ್ಲ, ನನ್ನ ರಕ್ತನಾಳಗಳಲ್ಲಿ ಸಿಂಧೂರ ಹರಿಯುತ್ತಿದೆ, ಕುದಿಯುತ್ತಿದೆ. ಸಿಂಧೂರ ಮದ್ದುಗುಂಡಾದ್ರೆ ಏನಾಗುತ್ತೆ ಅಂತ ಗೊತ್ತಾಗಿದೆ ಉಗ್ರರಿಗೆ. ನಾನು ಅವ್ರನ್ನ ಮಿಟ್ಟಿ ಮೇ ಮಿಲಾದಿಯಾ, ಮಣ್ಣಲ್ಲಿ ಹೊಸಕಿ ಹಾಕ್ಬಿಟ್ಟೆ, ಮಣ್ಣಲ್ಲಿ ಅವ್ರನ್ನ ಮುಚ್ಚಿಬಿಟ್ಟೆ, ಇನ್ನು ಸಿಕ್ಕೇ ಇಲ್ಲ. ನೋಡಿ, ನಾನು ನಮ್ಮ ಮಾನ್ಯ ರಾಹುಲ್ ಗಾಂಧಿ ಅವರು ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ನಾನು ಈಗಲೂ ಅವರ ಸ್ಟೇಟ್ಮೆಂಟ್ಗೆ ಬದ್ಧನಾಗಿದ್ದೇನೆ. ಕೇಂದ್ರ ಸರ್ಕಾರ ತೆಗೆದುಕೊಳ್ತಕ್ಕಂಥ ನಿರ್ಧಾರಕ್ಕೆ ನಾವು ಬದ್ಧರಾಗಿದ್ದೇವೆ ಅಂತ ಹೇಳಿ. ಕೇಂದ್ರ ಸರ್ಕಾರ ಏನೇ ನಿರ್ಧಾರ ತಗೊಳ್ಳಿ ಬದ್ಧರಾಗಿದ್ದೇವೆ. ಬಟ್ ಆದರೆ ಒಂದು ರಾಜತಾಂತ್ರಿಕ ವಿಚಾರವಾಗಿ ಮತ್ತೆ ಬಿಜೆಪಿ ಸರ್ಕಾರದ ಕೆಲವು ನಿರ್ಧಾರಗಳು ಈ ದೇಶದ ಘನತೆಯನ್ನ ಕಮ್ಮಿ ಮಾಡಿದೆ. ಎಸ್ಪೆಷಲಿ ನಾನು ಮಾತಾಡ್ತಿರೋ ಬಿಜೆಪಿ ಯಾವಾಗಲೂ ಅವರ ವೈಫಲ್ಯಗಳನ್ನ ಏನ್ ಮಾಡ್ತಾರೆ, ಸೈನಿಕರ ಮೇಲೆ ಹಾಕ್ತಾರೆ. ನಾವು ಇಲ್ಲಿವರೆಗೂ ಅಥವಾ ಇಂದಿನ 75 ವರ್ಷದಲ್ಲಿ ಯಾವಾಗಲೂ ನಾವು ಸೈನಿಕರ ಶಕ್ತಿ ಬಗ್ಗೆ ಮಾತಾಡಿಲ್ಲ. 1971 ಇರ್ಬೋದು, ಈಗಿರ್ಬೋದು, ನಾವು ಸೈನಿಕರು ಬೈ ಡಿಫಾಲ್ಟ್ ಅವ್ರ ಸ್ಟ್ರಾಂಗ್ ಆಗೇ ಇರ್ತಾರೆ. ಅವರು ಸೈನಿಕರು ಸ್ಟ್ರಾಂಗ್ ಆಗಿರೋದಕ್ಕೋಸ್ಕರ ನಾವೆಲ್ಲ ರಕ್ಷಣೆಯಿಂದ ಇವತ್ತು ಇಲ್ಲಿ ಕುತ್ಕೊಂಡು ಧೈರ್ಯವಾಗಿ ಮಾತಾಡ್ತಿದ್ವಿ. ನಮ್ಮ
ಏನು ಬಾರ್ಡರ್ ಇರ್ತಕ್ಕಂಥ ಸೈನಿಕರು ರಕ್ಷಣೆ ಮಾಡ್ತಾ ಇರೋದ್ರಿಂದ. ಬಟ್ ರಾಜತಾಂತ್ರಿಕವಾಗಿ ಬಿಜೆಪಿ ಸರ್ಕಾರ ಇವತ್ತು ವೈಫಲ್ಯ ಎಲ್ಲಾಗಿದೆ ಅಂದ್ರೆ, ಈಗ ಏನು ಪಹಲ್ಗಾಮ್ ಇದೆಯಲ್ಲ, ಪಹಲ್ಗಾಮ್ ಏನು ಬಾರ್ಡರ್ ಇಲ್ಲ, 1 ಕಿಲೋಮೀಟರ್ 2 ಕಿಲೋಮೀಟರ್ ಇಲ್ಲ, ಬಂದು ಓಡೋಗ್ಬಿಟ್ಟು ಹೊರಗಡೆ ಹೋಗೋದಕ್ಕೆ. ಇದೇನು ಬಾರ್ಡರ್ ಅಲ್ಲ, 124 ಕಿಲೋಮೀಟರ್ ಮಧ್ಯದಲ್ಲಿ ಬಂದು ಒಂದು 5 ಜನ ಟೆರರಿಸ್ಟ್ಗಳು ಬಂದು 26 ಜನ ಅಮಾಯಕರನ್ನು ಸಾಯಿಸ್ತಾರೆ ಅಂತಂದ್ರೆ, ಆ 124 ಕಿಲೋಮೀಟರ್ ಬರೋವರೆಗೂ ನಮ್ಮ ಇಂಟೆಲಿಜೆನ್ಸ್ ಏನಾಗಿತ್ತು? ನಮ್ಮ ಕೇಂದ್ರ ಸರ್ಕಾರದ ವೈಫಲ್ಯದ ಬಗ್ಗೆ ಕೇಳಿದ್ರಲ್ಲ, ಇಂದಿರಾ ಗಾಂಧಿ ಹತ್ಯೆನೂ ಇಂಟೆಲಿಜೆನ್ಸ್ ಫೇಲ್ಯೂರೇ, ರಾಜೀವ್ ಗಾಂಧಿ ಹತ್ಯೆನೂ ಇಂಟೆಲಿಜೆನ್ಸ್ ಫೇಲ್ಯೂರೇ, ಅವಾಗ ನಿಮ್ಮ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇತ್ತು ಅಂತ ಅವರು ಕೇಳಿದ್ರು. ಒಂದ್ ನಿಮಿಷ ಸಿ, ಇಂಟೆಲಿಜೆನ್ಸ್ ಅಂತ ಅಂದ್ರೆ ನಮ್ಮ ಸೆಕ್ಯೂರಿಟಿ ಪರ್ಸನಲ್ಗಳೇ ಸಾಯಿಸಿರ್ತಕ್ಕಂಥದ್ದು, ಅದು ಇಂಟೆಲಿಜೆನ್ಸ್ ಅಲ್ಲ, ನಮ್ಮ ಸೆಕ್ಯೂರಿಟಿ ಪರ್ಸನ್ಗಳು ಸಾಯಿಸಿರ್ತಕ್ಕಂಥದ್ದು. ಓಕೆ, ಸೊ ಮಹಾತ್ಮ ಗಾಂಧಿ ಯಾರು ಸಾಯಿಸಿದವರು? ಗೋಡ್ಸೆ. ಅಂದ್ರೆ ದೇಶದಲ್ಲಿ ಮೊದಲನೇ ಟೆರರಿಸಂ ಶುರುವಾಗಿದೆ ಗೋಡ್ಸೆ ಅವರಿಂದ. ಓಕೆ, ಸೊ ದೇಶದಲ್ಲಿ ಮಹಾತ್ಮ ಗಾಂಧಿ ಅವರನ್ನು ಸಾಯಿತಂತ ಶುರುವಾದಂತ ಟೆರರಿಸಮ್ ಈಗ ಅದು ಪಾಕಿಸ್ತಾನಕ್ಕೆ ಟ್ರಾನ್ಸ್ಫರ್ ಆಗಿದೆ. ಪಾಕಿಸ್ತಾನದಲ್ಲಿ ನಾನು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು, ಆಯ್ತು ಸ್ವಾಮಿ, ನೀವು 124 ಕಿಲೋಮೀಟರ್ ಬರೋವರೆಗೂ ನೀವೇನ್ ಮಾಡ್ತಾ ಇದ್ರಿ? ಆಯ್ತು, ಹಾಳಾಗೋಗ್ಲಿ. 124 ಕಿಲೋಮೀಟರ್ ಮಧ್ಯದಲ್ಲಿ ಇರ್ತಕ್ಕಂಥವ್ರು ಒಡೆದು ಹೋಗ್ಬೇಕು ಅಂತ ಅಂದ್ರೆ ಏನು ಹೆಲಿಕಾಪ್ಟರ್ ಅಲ್ಲಿ ಹೋಗಿದಾರ? ಇಲ್ಲ. ಅಂದ್ರೆ ನಿಮ್ಮ ಸಿಸ್ಟಮ್ ಎಲ್ಲಿದೆ? 124 ಕಿಲೋಮೀಟರ್ ಹೊರಗಡೆ ಹೋಗಿದಾರಾ? ಅಥವಾ ಯಾರೋ ನನ್ನ ಮಾಧ್ಯಮದಲ್ಲಿ ಯಾವುದೋ ಒಂದು ಚಾನಲ್ ನೋಡಿದಾಗ ಅವರು ಚೆನ್ನೈ ಮುಖಾಂತರ ಇದಕ್ಕೆ ಹೋದ್ರು ಅಂತ ಹೇಳಿ, ಶ್ರೀಲಂಕಾಗೆ ಹೋದ್ರು ಅಂತ ಹೇಳಿ. ಅಂದ್ರೆ ಶ್ರೀಲಂಕಾಗೆ ಹೋದ್ರು ಅಂತ ಹೇಳಿದ್ರೆ ಅವ್ರು ಯಾವ್ದೋ ನಿಯರ್ ಬೈ ಇದಕ್ಕೆ ಹೋಗಿರ್ಲೇಬೇಕಲ್ವಾ? ಅಂದ್ರೆ ಕೇಂದ್ರ ಸರ್ಕಾರದ ಇಂಟೆಲಿಜೆನ್ಸ್ ಸಿಸ್ಟಮ್ ಏನ್ ಮಾಡ್ತಾ ಇದೆ? 124 ಕಿಲೋಮೀಟರ್ ಒಳಗಡೆ ಬರ್ತಾರೆ ಅಂತಂದ್ರೆ ಇದು ಅಬ್ಸಲ್ಯೂಟ್ಲಿ ನನ್ನ ಅನಿಸಿಕೆ ಪ್ರಕಾರ ಇಟ್ಸ್ ಎ ಪ್ಲಾನ್ಡ್ ಒನ್. ಓಕೆ, ಸೊ ಕೇಂದ್ರ ಸರ್ಕಾರ ನನ್ನ ಅನಿಸಿಕೆ ಪ್ರಕಾರ, ನಾನು ಆವಾಗಲೇ ಹೇಳಿದ್ದೀನಿ ಧೈರ್ಯವಾಗಿ, ಅಂದ್ರೆ ಬಿಜೆಪಿ ಬಿಜೆಪಿ ನಡೀತಿರ್ತಕ್ಕಂಥ ಒಳಜಗಳಕ್ಕೆ ಮೋದಿ ಅವ್ರನ್ನ ಇಳಿಸೋದಕ್ಕೆ ಇಂಡೈರೆಕ್ಟ್ ಆಗಿ ನಡೆದಿರ್ತಕ್ಕಂಥ ಯಾವುದೋ ಒಂದು ಪಿತೂರಿ ಅಂತ ಕಾಣಿಸ್ತಾ ಇದೆ. ಇದು ಒಂದು ದಾಳಿ, ಒಂದು ಉಗ್ರಗಾಮಿಗಳ ದಾಳಿನೇ ಪಿತೂರಿ ಏನ್ಬಿಡ್ತೀರಾ? ಅಬ್ಸಲ್ಯೂಟ್ಲಿ. ನಾವು ನೀವೆಲ್ಲ ಚರ್ಚೆ ಮಾಡಿದ್ದೇವೆ. ಪಾಕಿಸ್ತಾನಕ್ಕೆ ಪೆಟ್ರೋಲ್ ಡೀಸೆಲ್ ಅನ್ನ ಕೊಳ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವ್ರಿಗೆ ಹಣನೇ ಇಲ್ಲ ಅಂತ ನಾವೇ ಮಾತಾಡಿದ್ದೇವೆ. ಕಾಫಿ ಟೀ ತಗೊಳಕ್ಕೂ ಅವ್ರಿಗೆ ಯೋಗ್ಯತೆ ಇಲ್ಲ ಅಂತ ಸಂದರ್ಭದಲ್ಲಿ ಇವತ್ತು ಅಷ್ಟು ಅಗಾಧವಾದಂತ ಇದನ್ನ ಬ್ಯಾಲಿಸ್ಟಿಕ್ ಯಾವ ತರ ಕಂಪೇರ್ ಮಾಡ್ತೀರಿ ನೀವು? ಅಲ್ಲ, ಮತ್ತೆ ದುಡ್ಡು ಕೊಟ್ಟವ್ರು ಯಾರು ಅವ್ರಿಗೆ? ಪಾಕಿಸ್ತಾನಕ್ಕೆ ದುಡ್ಡು ಕೊಟ್ಟವ್ರು ಯಾರು? ಟರ್ಕಿಯಿಂದ ಅವ್ರನ್ನ ಪುಕ್ಕಟೆ ಕೊಡ್ತಾರ? ಒಂದು ಯಾವ್ದಾನ ಒಂದು ವಸ್ತು ಬೇರೆ ದೇಶಕ್ಕೆ ಕೊಡ್ಬೇಕು, ಇದಕ್ಕೂ ಏನ್ ಸಂಬಂಧ? ಇಂಡೈರೆಕ್ಟ್ ಆಗಿ ಇದು ಬಿಜೆಪಿ ನಲ್ಲಿ ನಡೆದಿರ್ತಕ್ಕಂಥ ಒಳಪಿತೂರಿ. ಯಾವುದು ಇದು? ಈ ಜಗಳನೇ ಏನು ಪಹಲ್ಗಾಮ್ ಅಲ್ಲಿ ನಡೆದಿರ್ತಕ್ಕಂಥದ್ದು ನನ್ನ ಅನಿಸಿಕೆ ಪ್ರಕಾರ, ಈ ಬಿಜೆಪಿ ನಡೆತಿರ್ತಕ್ಕಂಥ ನಡೆಗಳ ಪ್ರಕಾರ ಇಟ್ಸ್ ಎ ಬಿಜೆಪಿ ನಡೆತಿರ್ತಕ್ಕಂಥ ಒಳ ಜಗಳ, ಮೋದಿ ಅವ್ರನ್ನ ಕೆಳಗಿಳಿಸೋಕೆ ನಡೀತಿರ್ತಕ್ಕಂಥ ಪಿತೂರಿ. ಯಾಕೆ ಮಾತನ್ನ ಹೇಳ್ತೀನಿ ಅಂತಂದ್ರೆ, ಅಮಿತ್ ಶಾ ಅವ್ರು ಒಂದ್ ಕಡೆ ಹೇಳ್ತಾರೆ ಈ ದೇಶಕ್ಕೋಸ್ಕರ ಕಾಶ್ಮೀರದ ಆಕ್ಯುಪೈಡ್ ಕಾಶ್ಮೀರಕ್ಕೋಸ್ಕರ ಈಗ ಪಹಲ್ಗಾಮ್ ದಾಳಿನೇ ಇಟ್ಸ್ ಎ ಡ್ರಾಮಾ. ಡ್ರಾಮಾ ಬಿಜೆಪಿ ಅವರು ನಾನು ಕೇಳ್ತೀನಿ, ಪಹಲ್ಗಾಮ್ ದಾಳಿ ಏನು? ಇದು ಪಹಲ್ಗಾಮ್, ಇದು ಬಿಜೆಪಿ ನಡೆತಿರ್ತಕ್ಕಂಥ ಒಂದು ಡ್ರಾಮಾ. ಬಿಜೆಪಿ ಮಾಡೋ ಪ್ರಾಯೋಜಿತ ಡ್ರಾಮಾ ಇದು. ಇದು ಪ್ರಾಯೋಜಿತ ಡ್ರಾಮಾ. ಅವರೇ ಸೃಷ್ಟಿ ಮಾಡಿ ನಡೆಸಿರ್ತಕ್ಕಂಥ ಒಂದು ಡ್ರಾಮಾ ಇದು. ಒಂದೇ ಒಂದು ಪಾಯಿಂಟ್ ಅನ್ನ. ಓಕೆ, ಯಾಕೆ ಅಂತ ಹೇಳಿದ್ರೆ, ಒಂದು ಅಮಿತ್ ಶಾ ಅವರು ಏನು ಇದರಲ್ಲಿ ಕೂತ್ಕೊಂಡು ಹೇಳ್ತಾರೆ, ಈ ದೇಶಕ್ಕೋಸ್ಕರ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರಕ್ಕೋಸ್ಕರ ನಾನು ಜೀವವನ್ನು ಕೊಡಕ್ಕೆ ರೆಡಿ ಇದ್ದೇನೆ ಹೇಳ್ತಾರೆ. ಜಾನ್ ದೇದಂಗೆ ಅಂತ ಹೇಳ್ತಾರೆ. ಅದೇ ನಮ್ಮ ಮಹಾರಾಷ್ಟ್ರಕ್ಕೆ ಹೇಳ್ತಾರೆ POK ಆಲ್ರೆಡಿ ಕೊಟ್ಟಿರೋದು ಆಗಿರೋ ವಿಚಾರ, ಮತ್ತೆ ಯಾಕೆ ಮಾತಾಡ್ತೀರಾ ಅಂತ ಹೇಳಿ. ಅಂದ್ರೆ ಮೋದಿ ನನ್ನ ಕೆಳಗಿಳಿಸೋಕೋಸ್ಕರ ನಡೀತಿರ್ತಕ್ಕಂಥದ್ದು ಪ್ರಾಯೋಜಿತ ಡ್ರಾಮಾ. ಇಲ್ಲ ಅಂದಿದ್ರೆ ಯುದ್ಧ ಯಾಕೆ ನಿಲ್ಸಿದ್ರು? ಇದು ಬಿಜೆಪಿ ನಲ್ಲಿರ್ತಕ್ಕಂಥ ತಂಡ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಿದ್ರೆ ಯುದ್ಧವನ್ನು ಯಾಕೆ ನಿಲ್ಸಿದ್ರು? ದೇಶದಲ್ಲಿ ಮುಂಬೈ ದಾಳಿ ಆಯ್ತು, ಅದಾದ್ಮೇಲೆ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತು, ಹೈದರಾಬಾದ್ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತು. ಇದೆಲ್ಲ ಇವ್ರ ಸರ್ಕಾರ ಕೆಳಗಿಳಿಸಕ್ ಮಾಡಿರೋ ಪಿತೂರಿ ಅಂತ ನಾವ್ ಹೇಳಕ್ಕಾಗತ್ತ? ಇವತ್ತು ಅವ್ರು ಹೇಳಿ ಏನೋ ನಾವು ಮೋದಿ ನಿಲ್ಸಕ್ಕೋಸ್ಕರ 26 ಜನ ಅಮಾಯಕರ ಬಲಿ ಕೊಡ್ಬೇಕಾಗಿತ್ತ? ಇವರು ಏನಂತ ಮಾತಾಡ್ತಾ ಇದ್ದಾರೆ? ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂತ್ಕೊಂಡು ಈ ರೀತಿ ಮಾತಾಡೋದು ತಪ್ಪು. ಈ ದೇಶದಲ್ಲಿ ದೇಶದ ಜನ ಆ 26 ಜನ ತೀರ್ಕೊಂಡಿರೋದಕ್ಕೆ ಅದು ಧರ್ಮ ಕೇಳಿ ಹೊಡೆದಿದ್ದಾರೆ ಅಂತ ಆಕ್ರೋಶ ಕಂಡಿದ್ದಾರೆ ಜನ ಈ ದೇಶದಲ್ಲಿ. ಅಂತ ಒಂದು ವಿಚಾರನ ಮೋದಿಗೋಸ್ಕರ ಆ ರೀತಿ ಮಾಡ್ತಾರ? ಅದು ಅಲ್ದೇನೆ ಆ ಉಗ್ರರು ಏನು ಹೋಗಿ ಮೋದಿಗೆ ಹೇಳ್ಕೊಳ್ಳಿ ಅಂತ ಹೇಳಿರುವಂತದ್ದು ಇದೆ ಅಲ್ಲಿ. ಒಂದು ಇಲ್ಲಿ ದೇಶದ ಮೇಲೆ ನಡೆದಿರ್ತಕ್ಕಂಥ ದಾಳಿ, ಅದನ್ನ ನಾವ್ ಯಾರು ಸಮರ್ಥನೆ ಮಾಡ್ಕೋಬಾರ್ದು. ಒಂದು ಆಮೇಲೆ ಇವರಿಗೆ ಪ್ರೀತಿ ಆ ದೇಶದ ಮೇಲಿದ್ರೆ, ಅದ್ಯಾವ್ದು ಮೊನ್ನೆ ಸಾಧನಾ ಸಮಾವೇಶದಲ್ಲಿ ನಮ್ಮ ಪಾಕಿಸ್ತಾನ ಅಂತ ಹೇಳಿದ್ರಲ್ಲ, ದಿನ ಇಡೀ ಓಡ್ತಲ್ಲ ಇಡೀ ಟಿವಿ ಚಾನೆಲ್ಗಳಲ್ಲಿ, ಅದೇನ? ಹಾಗಾದ್ರೆ ಇವರು ಇವರ ಪ್ರೀತಿಯಿಂದ ಹಾಗಾದ್ರೆ ಇವನ್ನ ಕಸಬನ್ ಹಿಡಿದ್ರಲ್ಲ, ಏನ್ ಮಾಡಿದ್ರು ಇವರು? ಅಜ್ಮಲ್ ಕಸಬನ್ ಎಷ್ಟು ದಿವಸ ಇಟ್ಕೊಂಡಿರು? ಅವ್ನಿಗೆ ಏನ್ ಶಿಕ್ಷೆ ಕೊಟ್ರು? ಅದಾದ್ಮೇಲೆ ಇವರು ಎಲ್ಲ ಬಿಜೆಪಿ ಅವರು ದೂರಬೇಕು ಅಷ್ಟೇ.
ಇವ್ರೇನು ಒಪ್ಕೊಂಡ್ಬಂದ್ರು, ಇವ್ರ ಪಕ್ಷದವ್ರು ಏನ್ ಹೇಳಿದ್ರು, ಹೊರಗಡೆ ಬಂದು ಏನ್ ಸ್ಟೇಟ್ಮೆಂಟ್ ಕೊಟ್ಟರು, ಮೋದಿ ಮಾಡುವಂತ ಎಲ್ಲ ಕೆಲಸಕ್ಕೂ ನಾವು ಸಪೋರ್ಟ್ ಮಾಡ್ತೀವಿ, ಅಥವಾ ಸೆಂಟ್ರಲ್ ಗೌರ್ಮೆಂಟ್ ತಗೊಳ್ಳುವ ಎಲ್ಲ ನಿರ್ಧಾರಕ್ಕೂ ನಮ್ ಸಪೋರ್ಟ್ ಇದೆ ಅಂತ. ಅದಾದ್ಮೇಲೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಇರ್ತಕ್ಕಂಥವ್ರು, ಅವರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರ್ತಕ್ಕಂಥವ್ರೆ ಸಮೇತ ಮಂತ್ರಿಗಳು ಅವ್ರೇನಂತ ಸ್ಟೇಟ್ಮೆಂಟ್ ಕೊಟ್ಟರು, ದೇಶದ ವಿರುದ್ಧ ಸ್ಟೇಟ್ಮೆಂಟ್ ಕೊಡ್ತಾ ಹೋದ್ರು. ಅದಾದ್ಮೇಲೆ ಇವರಿಗೆ ಏನೋ ಈ ವಾರನ್ನ ನಿಲ್ಲಿಸ್ಲಿಕ್ಕೆ ಅಥವಾ ವಾರ್ ಟೈಪ್ ಏನು ಅಟ್ಯಾಕ್ ಇದೆಯಲ್ಲ ಇದನ್ನ ನಿಲ್ಸಕ್ಕೋಸ್ಕರ ಡೊನಾಲ್ಡ್ ಟ್ರಂಪ್ ಬಂದಿದ್ರು ಅಂತ ಹೇಳುವಂತ ಹೇಳಿಕೆಯನ್ನು ಕೊಟ್ಟರು. ನಾವು ಸಮರ್ಥರಿದ್ದೀವಿ, ಕ್ಲಿಯರ್ ಆಗಿ ನಾವು ಹೇಳ್ತಾ ಇದೀವಿ, ನಮ್ಮ ಸ್ಟ್ಯಾಂಡ್ ಇವತ್ತಿಗೂ ಕ್ಲಿಯರ್ ಇದೆ. 8ನೇ ಬಾರಿ ಹೇಳಿದ್ರೆ ಟ್ರಂಪ್ 8ನೇ ಬಾರಿಗೆ ನಾನು ನಿಲ್ಸಿದ್ವಾ ಅಂತ. ಟ್ರಂಪ್ ಮಧ್ಯನೂ ಒಂದ್ಸತಿ ಯೂ ಟರ್ನ್ ಹೊಡೆದಿದ್ದಾರೆ, ಆಯ್ತಾ, ಟರ್ಕಿಲೇ ಹೋದವಾಗ ಯೂ ಟರ್ನ್ ಹೊಡೆದಿದ್ದಾರೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ಅವರು ಇದರಲ್ಲಿ ಒಂದ್ ಹೇಳ್ತೀನಿ, ಹಾಟ್ ಲೈನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿದವಾಗ ನಾವು ನಿಲ್ಸಿದೀವಿ ಅಂತಕ್ಕಂಥದ್ದನ್ನ ಕ್ಲಿಯರ್ ಆಗಿ ಅವ್ರು ಬಂದು ಹೇಳಿದ್ದಾರೆ. ಮತ್ತೆ ಆಗಿರ್ತಕ್ಕಂಥ ಪ್ರತಿಯೊಂದಕ್ಕೂ ಇದು ಮಾಡಿದೀವಿ, ಯಾಕೆಂದ್ರೆ ಅವರು ನಮ್ಮನ್ನ ಬೆಗ್ ಮಾಡಿದ್ರು ಅಂತಕ್ಕಂಥ ವಿಚಾರ ಬಂದಿದೆ. ಬೆಗ್ ಮಾಡಿದ್ರು, ಅದಕ್ಕೋಸ್ಕರ ನಿಲ್ಸಿದೀವಿ, ಯಾಕೆಂದ್ರೆ ನಾವು ಅಂತ ಪರಿಸ್ಥಿತಿನ ಅವ್ರಿಗೆ ಕ್ರಿಯೇಟ್ ಮಾಡಿದೀವಿ. ಸುನಿಲ್, ಈಗ ರಾಜಕೀಯವಾಗಿ ಒಂದು ಮಾತನ್ನು ತಾವು ಸಮಯ ಕೊಟ್ಟರೆ ಹೇಳ್ಬಿಡ್ತೀನಿ ಸರ್. ನೋಡಿ, ನಾವು ಎಲ್ಲರೂ ಕೂಡ ಹೇಳ್ತಿದ್ದೀವಿ ಯುದ್ಧ ಮಾಡಬೇಕು ಅಂತ ಹೇಳಿ. ಇಡೀ ದೇಶದ 140 ಕೋಟಿ ಜನನು ಯುದ್ಧ ಮಾಡಬೇಕು, ಮಾಡಿ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಿ ಅಂತ ಹೇಳಿ. ಪಾಕಿಸ್ತಾನ ಪೀಕ್ ಅಲ್ಲಿ ಇರ್ತಕ್ಕಂಥ ಏನೋ ಹೊಡೆದಿದ್ದೀವಿ ಅಂತ ಹೇಳಿದ್ರಲ್ಲ, ಆಲ್ ಆಫ್ ಸಡನ್ ಆಗಿ ಯುದ್ಧ ಯಾಕೆ ಸ್ಟಾಪ್ ಮಾಡಿದ್ರು ಅಂದ್ರೆ ಪಾಕಿಸ್ತಾನ ಇವ್ರೇನ್ ಹೇಳಿದ್ರು, ಪಾಕಿಸ್ತಾನಕ್ಕೆ ಈ ಟೈಮ್ ಬುದ್ಧಿ ಕಲಿಸ್ತೀವಿ, ಟೆರರಿಸಮ್ ಅನ್ನು ಇರಾಡಿಕೇಟ್ ಮಾಡ್ತೀವಿ ಅಂತ ಹೋದವರು ಆಲ್ ಆಫ್ ಸಡನ್ ಪೀಕ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಇವರು ಆಲ್ ಆಫ್ ಸಡನ್ ಯಾಕೆ ಇದನ್ನು ಯುದ್ಧವನ್ನ ನಿಲ್ಸಿದ್ರು ಅಂದ್ರೆ ನಿಮ್ಗೆ ಆ ಇನ್ಫ್ಲೂಯೆನ್ಸ್ ತಂದವ್ರು ಯಾರು ಅಥವಾ ಇದನ್ನು ಕಂಟ್ರೋಲ್ ಮಾಡ್ತಾ ಇರ್ತಕ್ಕಂಥವ್ರು ಯಾರು? ಸುನಿಲ್, ಈಗ ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್ ಏನಾನ ಇದ್ಕೊಳ್ಳಿ, ಅವರಿಬ್ಬರಿಗೆ ಬಿಟ್ಬಿಡೋಣ ಅದನ್ನು. ಇದು ಇವರೇ ಮಾಡಿದ್ದು ಡ್ರಾಮಾ ಅಂತ ಒಬ್ಬರಂದ್ರು, ಪ್ರಾಯೋಜಿತ ಅಂತಂದ್ರು, ವಾಟ್ ಎವರ್, ಅದು ಬಿಟ್ಬಿಡೋಣ ನಾವು. ಸೊ ಇಂಥ ಪ್ರಶ್ನೆಗಳೇ ರೈಸ್ ಆಗದಿರುವಂತೆ ಮಾಡುವ ತಾಕತ್ತಿರೋದು ಆರ್ಮಿ ಆ್ಯಂಡ್ ಪೊಲೀಸಿಂಗ್ ಅಥವಾ NIAಗೆ ಅಥವಾ CBI ಯಾರಾದರೂ ಕರ್ಕೊಳ್ಳಿ ನೀವು. ಬಟ್ ಇಂಥವರು ಬೇರೆ ಕೊಲೆ, ಬೇರೆ ಯಾವುದೋ ದಾಳಿಗಳಾದಾಗ ಬಿಟ್ಬಿಡಿ, ಇಂಥ ದಾಳಿಗಳಾದಾಗ ಅಂಥವ್ರನ್ನ ಹೆಡೆಮುರಿ ಕಟ್ಟಲೇಬೇಕಲ್ವಾ? ಅದರಲ್ಲಿ ಎಲ್ಲಿ ತೊಂದರೆ ಆಗ್ತಿರೋದಿಲ್ಲಿ? ನಮ್ಗೆ ಅವ್ರು ಬೇಕಪ್ಪ ಅಂತ ಕರಿತೀವಿ, ಡೆಡ್ ಆರ್ ಅಲೈವ್ ಅಂತ. ಸಾರು ತಗೊಬನ್ನಿ, ಬದುಕಿದಾದರೂ ಸರಿ ಹಿಡ್ಕೊಂಡು ಬನ್ನಿ ಅವನ್ನ ಅಂಥೇಳಿ. ಈ ಪ್ರಶ್ನೆ ಇಂಥ 100 ಆರ್ಗ್ಯುಮೆಂಟ್ಗಳಿಗೆ ಒಂದೇ ಒಂದು ಉತ್ತರ ಆಗಬಲ್ದಲ್ವ? ಅದು ಇಂಥ 100 ಆರ್ಗ್ಯುಮೆಂಟ್ಗೆ ಒಂದೇ ಉತ್ತರ ಹಿಡ್ಕೊಂಡು ಬಂದಿದ್ದೀವಿ ನೋಡಿ, ಡೆಡ್ ಬಾಡಿ ನೋಡಿ, ಫಿನಿಶ್. ಓಕೆ, ವಾಟ್ ಇಫ್ ಐ ಟೆಲ್ ಯು ಇದಕ್ಕಿಂತ ದೊಡ್ಡದು ಆಲ್ರೆಡಿ ಇಂಡಿಯನ್ ಆರ್ಮ್ ಫೋರ್ಸಸ್ ಮಾಡಿದೆ ಅಂತ. ಓಕೆ, 2 ಜಾಗ, ಕಿರಾನಾ ಹಿಲ್ಸ್ ಮತ್ತು ಚಗಾಯ್ ಅಂತ, ಪಾಕಿಸ್ತಾನಿ ನ್ಯೂಕ್ಲಿಯರ್ ಬೇಸಿಸ್, ಕನ್ಫರ್ಮ್ಡ್ ಇಂಟೆಲಿಜೆನ್ಸ್ ರಿಪೋರ್ಟ್ಸ್. ಓಕೆ, ಆ 2 ನ್ಯೂಕ್ಲಿಯರ್ ಬೇಸಸ್ನ ಸಿ ಐ ಕಾಂಟ್ ಸ್ಪೀಕ್ ಪಾಲಿಟಿಕ್ಸ್. ಓಕೆ, and I don't care what politicians say. But where is that's the not intelligence report? what's that's not Where that's is the not intelligence report? that's not Whom my have job. you shown? That's not my. Why should intelligence report to be shown to anyone? Yes, it can't be shown to you. It should be shown. It can't be. Should be. It It's a can't be shown to democratic anyone. country. No. It It should can't not be. to me and It you. can't be. Not to me There and is you. something But called it as is official Sorry. secrets It's act. a intelligence- There is No, something no, called I as will never official agree. secret No, act, ನಿಮಗೆ and ಗೊತ್ತಿಲ್ಲ under ಅಂದ್ರೆ that, ಈ ದೇಶದ under that ವಿರೋಧ ನಿಮಗೂ ಪಕ್ಷಗಳಿಗೆ ಗೊತ್ತಿಲ್ಲ. ತೋರಿಸ್ಬೇಕು. Under that ಯಾರಿಗೂ ಈ ದೇಶವನ್ನು ತೋರ್ಸಕ್ಕಾಗಲ್ಲ ಆಳ್ತಕ್ಕಂಥ ಅದನ್ನ. ಪಾರ್ಲಿಮೆಂಟ್ ತೋರಿಸಬೇಕು, ನಮಗಲ್ಲ. ಅದು ಆರ್ಮ್ಡ್ ಫೋರ್ಸಸ್ It's a ಕೆಲಸ wrong ಅಲ್ಲ. information. ಅದು ದಯವಿಟ್ಟು ಅದು ದೇಶದ armed ಜನತೆ forces ಬರ್ತೀನಿ, ಕೆಲ್ಸ. ಬರ್ತೀನಿ. ಅದು ಆರ್ಮ್ಡ್ ಫೋರ್ಸಸ್ ಕೆಲಸ ಅಲ್ಲ ಯಾರಿಗೂ ತೋರಿಸುವಂತದ್ದು. ಅದು ಎಲ್ಲಿ ಕೇಳಬೇಕು ಅವ್ರು ಕೇಳ್ಕೊಳ್ಳಿ. ದಟ್ಸ್ ಫಾರ್ ದ ಗವರ್ಮೆಂಟ್ ಟು ಟೆಲ್ ದೆಮ್. Yes. ಐ ಆಮ್ ನಾಟ್ ಟಾಕಿಂಗ್ ಅಗೇನ್ಸ್ಟ್ ಎನಿವನ್ ಹಿಯರ್. ಐ ಆಮ್ ಟಾಕಿಂಗ್ ಫಾರ್ ದಿ ಆರ್ಮ್ಡ್ ಫೋರ್ಸಸ್. Okay. ಅಂಡ್ ವೆನ್ ಐ ಸ್ಪೀಕ್ ಐ ಎಕ್ಸ್ಪೆಕ್ಟ್ ದೆಮ್ ಟು ಲಿಸನ್, ಬಟ್ ಐ ವಾಸ್ ಲಿಸ್ನಿಂಗ್. ಓಕೆ, ಕರೆಕ್ಟ್, ಒಂದು ನಿಮಿಷ. ಅಂಡ್ ಆ 2 ನ್ಯೂಕ್ಲಿಯರ್ ಬೇಸಸ್ ಮೇಲೆ ಅಟ್ಯಾಕ್ ಆಗಿದೆ, ನ್ಯೂಕ್ಲಿಯರ್ ಲೀಕ್ ಆಗಿದೆ. ಓಕೆ, ಆ 2 ಬೇಸಸ್ ನ ಅವರು ನೆಕ್ಸ್ಟ್ 1000 ಇಯರ್ಸ್ ಯೂಸ್ ಮಾಡಕ್ಕಾಗಲ್ಲ. ದೇರ್ ಆರ್ 2 more ಲೆಫ್ಟ್. ಓಕೆ, ಅವ್ರು ನಾಳೆ ಬಂದು ಮತ್ತೆ ಹೇಳಕ್ಕಾಗಲ್ಲ. ದಿಸ್ ಈಸ್ ವಾಟ್ ಇಂಡಿಯನ್ ಆರ್ಮ್ ಫೋರ್ಸಸ್ ಹ್ಯಾವ್ ಡನ್. ಓಕೆ, ಅಂಡ್ ಕನ್ಫರ್ಮ್ಡ್ ಇಂಟೆಲಿಜೆನ್ಸ್ ರಿಪೋರ್ಟ್ಸ್ ಆರ್ ದೇರ್. ಇದನ್ನ ಟ್ರಂಪ್ ಹೇಳಿದ್ದಾರೆ, ಇದನ್ನ ಯಾಕೆ ನಂಬಲ್ಲ? ಓಕೆ, ನಮ್ಮ ಫಾರಿನ್ ಸೆಕ್ರೆಟರಿ ಹೇಳಿದ್ದಾರೆ, ಅದನ್ನ ಯಾಕೆ ನಂಬಲ್ಲ? ವೈ ಇಸ್ ದಟ್ ಎ ಡೌಟ್? ಓಕೆ, ದಿಸ್ ಇಸ್ ವಾಟ್ ವಿ ಹ್ಯಾವ್ ಡನ್ ಅಂಡ್ ವಿಲ್ ಕೀಪ್ ಆನ್ ಡೂಯಿಂಗ್ ದಟ್ ವೆನೆವರ್ ವಿ ಆರ್ ಆರ್ಡರ್ಡ್. Okay. ವಿ ಆರ್ ದೇರ್ ಫಾರ್ ದಟ್. ಇಟ್ಸ್ ನಾಟ್ ಆರ್ ಜಾಬ್. ನಾವು ಹೋಗ್ಬಿಟ್ಟು ಇವರು ಒಂದು ಹೇಳಿದ್ರು, ಅವರೊಂದು ನಿಮಗೆ ಏನ್ ಬೇಕು ನೀವು ಹೇಳ್ಕೊಳ್ಳಿ. Okay. ಬಟ್ ಡೋಂಟ್ ಬ್ರಿಂಗ್ ಆರ್ಮ್ ಫೋರ್ಸಸ್ ಇನ್ ಟು ದಿಸ್. ಫೈನ್. ವೆಂಕಟೇಶ್ ನಾಯ್ಕ ಅವರೇ, ನನ್ನ ಪಾಯಿಂಟ್ ಇದೆ ಇಲ್ಲಿ. ಸರ್, ಈಗ ಉಗ್ರಗಾಮಿಯೊಬ್ಬ ಬೇರೆ ದೇಶದಿಂದ ಬಂದು ನಮ್ಮ ನೆಲದಲ್ಲಿ ಬಾಂಬ್ ಸಿಡಿಸ್ತಾನೋ, ಗುಂಡು ಹಾರಿಸ್ತಾನೋ, ಜನಗಳನ್ನ ಸಾಯಿಸ್ತಾನೋ, ಪಾರ್ಲಿಮೆಂಟ್ ಮೇಲೆ ಒಂದು ಹೊಡಿತಾನೋ, ಏನೋ ಒಂದು ದುಷ್ಕೃತ್ಯವನ್ನು ಮಾಡ್ತಾನೋ. ಮಾಡಿದಾಗ ಈ ಒಂದು ಪರ್ಟಿಕ್ಯುಲರ್ ಕೃತ್ಯಕ್ಕೆ ರಿವೆಂಜ್ ಅನ್ನೋದು ನಮಗೆ ಬೇಕು ಅಂತ ಈ ದೇಶ ಬಯಸೋದು ಸರ್ವೇ ಸಾಮಾನ್ಯ ಸಹಜವಾಗಿರ್ತಕ್ಕಂಥ ವಿಚಾರ. ಅದು ಇದು ಜವಾಬ್ದಾರಿ ಅಂತ, ರೆಸ್ಪಾನ್ಸಿಬಿಲಿಟಿ ಅಂತ ಬಂದಾಗ ಇದು ಯಾರು ಜವಾಬ್ದಾರಿ ಆಗುತ್ತೆ? ಜವಾಬ್ದಾರಿಗೆ ಬೇಕಾದಷ್ಟು ರೀಸನ್ ಇದೆ. ಬಟ್ ಇವ್ರ ನ್ಯೂಕ್ಲಿಯರ್ ಇಶ್ಯೂ ನಾನು ಇವರು ಸ್ಟಾರ್ಟ್ ಮಾಡಿದ್ರಲ್ಲ, ಐ ವಿಲ್ ಜಸ್ಟ್ ಪ್ರಿಲೂಡ್ ಅದಕ್ಕೆ ಹೇಳ್ತೀನಿ. ಸಿ, ಆಫಿಷಿಯಲಿ
ಯಾರು ಡಿಕ್ಲೇರ್ ಮಾಡಿಲ್ಲ ನ್ಯೂಕ್ಲಿಯರ್ ಸೈಟ್ಸ್ ಹ್ಯಾವ್ ಬಿನ್ ಹಿಟ್ ಅಂತ ಸೊ ವಿ ಶುಡ್ ಮೇಂಟೈನ್ ಎ ಗವರ್ಮೆಂಟ್ ಸ್ಟ್ಯಾಂಡ್ ಅಂಡ್ ವಾಟ್ ಎವರ್ ಹ್ಯಾಸ್ ಬಿನ್ ಬ್ರೀಫ್ಡ್ ಬೈ DGMO ಅಂಡ್ ಫಾರಿನ್ ಸೆಕ್ರೆಟರಿ. ಯಾಕಂದ್ರೆ ಇಟ್ ಇಸ್ ಅ ವೆರಿ ವೆರಿ ಸೆನ್ಸಿಟಿವ್ ಇಶ್ಯೂ. ಯಾಕಂದ್ರೆ ಎಲ್ಲ ದೇಶಗಳು ಯಾರ್ಯಾರು ನ್ಯೂಕ್ಲಿಯರ್ ವೆಪನ್ಸ್ ಇದೆ ನಮ್ಮ ಹತ್ರ ಎಲ್ಲರ ಹತ್ರ ಅಗ್ರಿಮೆಂಟ್ ಇದೆ. ಯು ಹ್ಯಾವ್ ಟು ಡಿಕ್ಲೇರ್ ಯುವರ್ ನ್ಯೂಕ್ಲಿಯರ್ ಸೈಟ್ಸ್. ಅದ್ರದ್ದು ಏನಪ್ಪ ಅಂದ್ರೆ ಎವ್ರಿ ಜನವರಿ ಇನ್ಸ್ಪೆಕ್ಷನ್ ಆರ್ ಸಮಥಿಂಗ್ ರಿವ್ಯೂ ಆಗ್ತದೆ. ಅದು ಇಫ್ ಯು ಮೇಕ್ ಎ ಲೂಸ್ ಸ್ಟೇಟ್ಮೆಂಟ್ ದಟ್ ಇಫ್ ಯು ವಿ ಹ್ಯಾವ್ ಹಿಟ್ ದಿಸ್ ಥಿಂಗ್ ಅಂತಂದ್ರೆ ದೆನ್ ಯು ವಿಲ್ ಬಿಕಮ್ ಎ ವಾರ್ ಕ್ರಿಮಿನಲ್. ಯಾರಿಗೆ ಧೈರ್ಯ ಇದೆ? ಇವನ್ ಟ್ರಂಪ್ ಹ್ಯಾಸ್ ನಾಟ್ ಸ್ಪೋಕನ್ ಅಬೌಟ್ ಇಟ್. ಈ ಮೇ ಸ್ಪೀಕ್ 10 days ಲೇಟರ್. ದಟ್ ಇಸ್ ಅ ಡಿಫರೆಂಟ್ ಇಶ್ಯೂ. ಬಟ್ ದೇರ್ ಆರ್ ಸಸ್ಪಿಷನ್, ಸ್ವಲ್ಪ ಏನೋ ಹೌದೋ ಇಲ್ಲೋ ಆಗಿದೆಯೋ ಬಿಟ್ಟಿದೋ ಅಂತ. ಅನ್ಲೆಸ್ ಇಟ್ ಇಸ್ ವೆರಿ ಕ್ಲಿಯರ್ ಆಸ್ ಫಾರ್ ಆಸ್ ನ್ಯೂಕ್ಲಿಯರ್ ಬಗ್ಗೆ ನಾವು ಮಾತ್ರೇ ಆಡಬಾರ್ದು. ಯಾಕಂದ್ರೆ ದೆನ್ ಇಂಡಿಯಾ ವಿಲ್ ಗೆಟ್ ಐಸೋಲೇಟೆಡ್ ಬೀಯಿಂಗ್ ಎ ಫಸ್ಟ್ ಸ್ಟ್ರೈಕರ್. ಈಗ ಇದೇನಂತಂದ್ರೆ ಸಿ ಡ್ಯಾಮೇಜ್ ಹ್ಯಾಸ್ ಟೇಕನ್ ಪ್ಲೇಸ್, ನಾಟ್ ಟೇಕನ್ ಪ್ಲೇಸ್. ದಟ್ ಕಿರಾನ ಹಿಲ್ಸ್ ಇಟ್ ಹ್ಯಾಸ್ ನಾಟ್ ಗಾಟ್ ಓನ್ಲಿ 1 tunnel, ಇಟ್ ಹ್ಯಾಸ್ ಗಾಟ್ 10 tunnels. ಒಂದು ಟನಲ್ ಏನಾದ್ರು ಸ್ವಲ್ಪ ಡ್ಯಾಮೇಜ್ ಆಗಿರ್ಬೋದು, ರೇಡಿಯೋ ಆಕ್ಟಿವ್ ಮೆಟೀರಿಯಲ್ ಲೀಕ್ ಆಗಿರ್ಬೋದು. ಇಟ್ ಕ್ಯಾನ್ ಬಿ ಆಕ್ಸಿಡೆಂಟ್, ಇಟ್ ಕ್ಯಾನ್ ಬಿ ಇನ್ಸಿಡೆಂಟ್. ಸೊ ಆ ವಿಷಯನ ನಾವು ಏನಂತಂದ್ರೆ ವಿ ಶುಡ್ ನಾಟ್ ಏನಂತಂದ್ರೆ ಇಟ್ ಇಸ್ ಎ ವೆರಿ ವೆರಿ ದೇಶ ಹಿತದಿಂದ ನಾವು ಮಾತಾಡ್ಲಿಕ್ಕೆ ಹೋಗಬಾರ್ದು. ಓಕೆ, ನಾವು ಕಮಿಂಗ್ ಟು ರಿವೆಂಜ್. ಈಗ ಟೆರರಿಸ್ಟ್ನ ಸ್ಪಾಟ್ ಮಾಡೋದು, ಅದು ಮಾಡೋದು, ಸಿ ವಿ ಹ್ಯಾವ್ ಸೆಂಟ್ ಸ್ಯಾಟಲೈಟ್ಸ್ ಟು ಮಾರ್ಸ್, ಅಲ್ಲ ಮೂನ್, ಅದೆಲ್ಲ ಏನಪ್ಪ ಅಂದ್ರೆ ಇಷ್ಟೆಲ್ಲ ಟೆಕ್ನಾಲಜಿ ಇದೆ. 1 meter by 1 meter ಪ್ಲಾಟಿಂಗ್ ಕೂಡ ಮಾಡ್ಬೋದು. ಬಟ್ ದಿಸ್ ಇಸ್ ಅ ಕ್ವಶನ್ ಮಾರ್ಕ್. ಏನಂತಂದ್ರೆ ಫಾರ್ ಎವ್ರಿಬಡಿ. ಏನು IB-ದಿಂದ ಸ್ಟಾರ್ಟ್ ಮಾಡ್ರಿ ನೀವು. ಈಗ IB ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಸ್ಟಾರ್ಟ್ ಪಾಯಿಂಟ್ ಇಂಟೆಲಿಜೆನ್ಸ್ ಫೇಲ್ಯೂರ್, ಅದಾದ ನಂತರ ಟೆರರ್ ಅಟ್ಯಾಕ್, ಅದಾದ ನಂತರ 26 lives, ಅದಾದ ನಂತರ ಸರ್ಜಿಕಲ್ ಸ್ಟ್ರೈಕ್, ಅದಾದ ನಂತರ ಏರ್ ಸ್ಟ್ರೈಕ್, ಇವೆಲ್ಲ ಅದು. ಬಟ್ ದಟ್ IB person, head of this thing, he gets promotion, he gets extension by 1 year. ಈಗ ದೇಶದಲ್ಲಿ ಎಲ್ಲ ಏನಂತಂದ್ರೆ his head should have been taken, he should have been asked to resign. ಈಗ the people who are responsible for attack they continue to sit on the chair ಅಂದ್ರೆ how do you expect the terrorism to come to an end? ನಮ್ಮ 26/11 ಆದಾಗ I am not a congressman or I am not a BJP man. Purely from logic point of view and public point of view ಹೇಳ್ಬೇಕಂದ್ರೆ 26/11 ಮುಂಬೈ ತಾಜ್ ಹೋಟೆಲ್ದಲ್ಲಿ ಅಟ್ಯಾಕ್ ಆದಾಗ ಹೋಮ್ ಮಿನಿಸ್ಟರ್ ಆಫ್ ಮಹಾರಾಷ್ಟ್ರ his head was taken, ಚೀಫ್ ಮಿನಿಸ್ಟರ್ ಆಫ್ ಮಹಾರಾಷ್ಟ್ರ his head was taken, and ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಶಿವರಾಜ್ ಪಾಟೀಲ್ 3 wickets gone. That means ನೀವು ಏನಾದರೂ ಲ್ಯಾಪ್ಸ್ ಆಯ್ತು, ಏನಾದರೂ ಟೆರರ್ ಅಟ್ಯಾಕ್ ಆಯ್ತಪ್ಪ ಅಂದ್ರೆ ಫಸ್ಟ್ ಥಿಂಗ್ ಇಸ್ ಯು ವಿಲ್ ಪೇ ದ ಪ್ರೈಸ್ ಅಂತ ತಿಳ್ಕೊಂಡು ದಟ್ ಕೈಂಡ್ ಆಫ್ ಡೆಟರೆನ್ಸ್ ಶುಡ್ ಬಿ ದೇರ್. ಮಿಲಿಟರಿ ತನ್ನ ಕೆಲಸ ತಾನು ಮಾಡ್ತದೆ. ಏನಪ್ಪ ಅಂದ್ರೆ ಇಲ್ಲಿ ಇಂಟರ್ನಲ್ ಫೈಟ್ ಈ ಥರ ಡಿಬೇಟ್ ಮಾಡೋದು ನೋಡಿದ್ರೆ ಏನು ನಾವು ಮಾಡೋದು ಕಷ್ಟಪಟ್ಟು ಇದನ್ನೆಲ್ಲ ಉಗ್ರರು ಹುಡುಕ್ತಿದ್ವಿ, ಇಲ್ಲಿ ನೋಡಿದ್ರೆ ಕಚ್ಚಾಟ ನಡೆದಲ್ಲ ಅಂತ ತಿಳ್ಕೊಂಡು ದೀಸ್ ಥಿಂಗ್ಸ್ ಶುಡ್ ರೆಡ್ಯೂಸ್. ಫೈನಲಿ ಇನ್ನೊಂದು ರಘು ಇಂಥ ವಿಚಾರಗಳಲ್ಲಿ ನಾವು ಈ ದೇಶದ ಪ್ರಜೆಗಳು ಅನ್ನೋದು ಫಸ್ಟ್ ಇರಲಿ, ರಾಜಕೀಯ ಎರಡನೇ ಭಾಗದಲ್ಲಿ ಇಟ್ಕೊಳ್ಳೋಣ. ಇಲ್ಲಿ ಏನಾಗುತ್ತೆ, ಸಪೋಸ್ ಪೊಲಿಟಿಕಲಿ ಮಾತಾಡೋದಾದರೆ ನಿಮ್ಮ ಕಾಲದಲ್ಲಿ ದಾಳಿ ಆದರೆ ಅದಕ್ಕೆ ಪ್ರಧಾನಮಂತ್ರಿ ಹೊಣೆ. ಕಾಂಗ್ರೆಸ್ ಅಧಿಕಾರದಲ್ಲಿತ್ತು, UPA ಅಧಿಕಾರದಲ್ಲಿತ್ತು. ನಿಮ್ಮ ಕಾಲದಲ್ಲಿ ಏನೇ ದಾಳಿ ಆಗಿರಲಿ, ಮುಂಬೈ ಆಗಿತ್ತೋ ಇನ್ನೊಂದಾಗಿತ್ತೋ, ಅದಕ್ಕೆ ಆ ಸರ್ಕಾರ ಗೃಹ ಮಂತ್ರಿನೂ ಹೊಣೆ ಮಾಡ್ತಾರೆ, ರಕ್ಷಣಾ ಮಂತ್ರಿನೂ ಹೊಣೆ ಮಾಡ್ತಾರೆ. ಇಲ್ಲಿ ಈಗ ಪುಲ್ವಾಮಾ ಆಯಿತು, ಪುಲ್ವಾಮಾ ಆದಮೇಲೆ ಪುಲ್ವಾಮಾ ಬಗ್ಗೆ ನಾವು ಸ್ಟ್ರೈಕ್ ಮಾಡಿದ್ವಿ ಅಂತ ಹೇಳಿದ್ರು, ಫೈನ್. ನಾನು ಆರ್ಮಿಯ ಸಮಗ್ರತೆಯ ಬಗ್ಗೆ, ಅವರ ಕೆಲಸಗಳ ಬಗ್ಗೆ, ಕೆಲಸ ಕಾರ್ಯಗಳ ಬಗ್ಗೆ ನಾನು ತಪ್ಪಿಯೂ ನನ್ನ ಕನಸಿನಲ್ಲಿಯೂ ಅವರ ವಿರುದ್ಧವಾಗಿ ನಾನು ಮಾತಾಡಲ್ಲ. ಈ ದೇಶಕ್ಕೆ ಅವರ ಕೊಡುಗೆ ತುಂಬ ದೊಡ್ಡದು. ನಾವೆಲ್ಲ ಅವ್ರ ಋಣದಲ್ಲೇ ಒಂದು ರೀತಿಯಲ್ಲಿ ಇನ್ನೊಂದು ರೀತಿಯಲ್ಲಿ ಅವ್ರಿಗೆ ಇರಬೇಕಾದದ್ದು ಧರ್ಮ. ಅವ್ರಿಗೆ ಯಾವತ್ತು ಕೇಳ್ತಾರೋ ಅವತ್ತೆಲ್ರಿಗೂ ನಾವು ನಮ್ಮನ್ನು ಅರ್ಪಿಸ್ಕೊಳ್ಳೋಕೆ ರೆಡಿ ಇರಬೇಕು. ಅವ್ರು ರಕ್ತ ಕೊಡಬೇಕು ಅಂತ ಕೇಳಿದ್ರೆ ನಾವು ರೆಡಿ, ವಿ ಆರ್ ರೆಡಿ ಅಂತ ಹೇಳಿ. ಬಟ್ ನನ್ನ ಪಾಯಿಂಟ್ ಏನು ಅಂತ ಹೇಳಿದ್ರೆ ಅಲ್ಲರಿಗೆ ನಿಂತು ಹೋಗ್ಬಿಡುತ್ತಲ್ಲ ಸರ್. ಇವತ್ತು ಪುಲ್ವಾಮಾಗೆ 5 ವರ್ಷ ಆಯಿತು, 6 ವರ್ಷ ಆಯಿತು ಅಂತ ಮಾತಾಡ್ತೀವಿ. ನೆಕ್ಸ್ಟ್ ಇದೆ ಪಹಲ್ಗಾಮಾಗೆ 5 ವರ್ಷ ಆಯಿತು, 6 ವರ್ಷ ಆಯಿತು. ಹೊಡೆದ್ವಲ್ರಿ, ಅಲ್ಲಿ ಪೋಸ್ಟ್ಗಳೆಲ್ಲ ಹೊಡೆದಾಕ್ಬಿಟ್ವಿ ನಾವು, ಅಲ್ಲಿ ಚಿದ್ರ ಮಾಡಕ್ಕೆ ಕೊಡೋದು. ನೋಡಿ, ನಾನು 2 ವಿಚಾರವನ್ನು ನಾನು ಈ ದೇಶದ ಜನತೆ ಹೇಳ್ತೇನೆ. ಭಾರತ ಒಂದು ಪ್ರಜಾಪ್ರಭುತ್ವ ದೇಶ, ನಮ್ದು ಮಾನಾರ್ಕಿ ಅಲ್ಲ. ಓಕೆ, ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರಜೆಗಳು ತಮ್ಮ ರೆಪ್ರೆಸೆಂಟೇಟಿವ್ ಅನ್ನ 140 ಕೋಟಿ ಜನರಿಗೆ ಉತ್ತರ ಕೊಡಕ್ಕಾಗಲ್ಲ ಅಂತ ಹೇಳಿ 544 ಜನರನ್ನ ಆಯ್ಕೆ ಮಾಡಿದ್ದಾರೆ. ಆ 544 ಜನರಲ್ಲೂ ಕೂಡ ಏನು ಮಿನಿಸ್ಟ್ರಿ ಇದ್ದಾರೆ, ಮತ್ತೆ ವಿರೋಧ ಪಕ್ಷದ ನಾಯಕರಿದ್ದಾರೆ. ಇವರು ಅಧಿಕೃತವಾದಂತ ಸರ್ಕಾರ, ಇದೆ ಕ್ಯಾಬಿನೆಟ್ ರ್ಯಾಂಕ್. ಹೇಗೆ ಮಿನಿಸ್ಟ್ರಿ ಇದ್ದಾರೋ ಈ ದೇಶದ ಮಿನಿಸ್ಟ್ರಿ ಇದ್ದಾರೋ ಆ ಮಿನಿಸ್ಟರ್ ರೀತಿ ವಿರೋಧ ಪಕ್ಷದ ನಾಯಕರು ಇರ್ತಾರೆ. ಈಗ 2 ಹೌಸ್ ಅಲ್ಲಿ ಇರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಸ್ ನಾಟ್ ಅನ್ ಆರ್ಡಿನರಿ ಮ್ಯಾನ್, ಈಸ್ ಪಾರ್ಟ್ ಆಫ್ ದ ಗವರ್ಮೆಂಟ್. ಈಸ್ ವಿರೋಧ ಪಕ್ಷದ ನಾಯಕರು, ಕಾಂಗ್ರೆಸ್ ಪಕ್ಷದವರಲ್ಲ. ಈ ದೇಶದ ಸರ್ಕಾರದ ಭಾಗವಾಗಿ, ವಿರೋಧ ಪಕ್ಷ ಯಾವಾಗಲೂ ಸರ್ಕಾರದ ಭಾಗವಾಗಿ ಅವರೇ ಪ್ರಶ್ನೆ ಕೇಳ್ತಾ ಇರ್ತಕ್ಕಂಥದ್ದು ನಾನಲ್ಲ. ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ರಾಹುಲ್ ಗಾಂಧಿ ಅವರು ಪ್ರಶ್ನೆ ಕೇಳೋದು ಇಂಟೆಲಿಜೆನ್ಸ್ ರಿಪೋರ್ಟ್ ಅನ್ನು 17ನೇ ತಾರೀಕು ಅವರಿಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಇಂಟೆಲಿಜೆನ್ಸ್ ರಿಪೋರ್ಟ್ ಹೇಳ್ತಾ ಇತ್ತು ಈ ರೀತಿ ಟೆರರಿಸ್ಟ್ ಅಟ್ಯಾಕ್ ಆಗ್ತದೆ ಅಂತ ಹೇಳಿ. ಆ
ಆದ್ರೂ ಯಾಕೆ ಕೇಂದ್ರ ಸರ್ಕಾರ ಆಕ್ಟ್ ಮಾಡಲಿಲ್ಲ? ಈಗ ನಾವು ಕೇಳ್ತಾ ಇರ್ತಕ್ಕಂಥದ್ದು ಸೈನಿಕರ ಬಗ್ಗೆ ಮಾತಾಡ್ತಾ ಇಲ್ಲ. ನಾನು ಸೈನಿಕರು ನೀವು ಹೇಳಿದಾಗೆ ಕನಸದಲ್ಲೂ ಮಾತಾಡೋದಿಲ್ಲ. ಇವತ್ತು ಸೈನಿಕರು ಇರೋದ್ರಿಂದನೇ ನಾವೆಲ್ಲ ಸುರಕ್ಷಿತವಾಗಿರ್ತಕ್ಕಂಥದ್ದು. ಆದ್ರೆ ಕೇಂದ್ರ ಸರ್ಕಾರದ ಇಂಟೆಲಿಜೆನ್ಸ್ ವಿಚಾರವಾಗಿ, ಈ ದೇಶದ ಸಮಗ್ರತೆ ವಿಚಾರವಾಗಿ ಏನು ಕೇಂದ್ರ ಸರ್ಕಾರದ ಪಾಲಿಸಿಗಳಿದೆ ಅದನ್ನ ಪ್ರಶ್ನೆ ಮಾಡ್ತಿದೀವಿ. ಈಗ ಪುಲ್ವಾಮಾ ಅಟ್ಯಾಕ್ ಅಲ್ಲಿ ನೀವು ಹೋಗಿ ಬೇರೆ ದೇಶಕ್ಕೆ ಅಟ್ಯಾಕ್ ಮಾಡೋದ್ರಿ ಅಂತಂದ್ರೆ ನೀವು ಯಾರದ್ದು ನನಗೆ ಹೇಳೋದು ಬೇಡ, ಈ ದೇಶದ ಸರ್ಕಾರಕ್ಕೆ ಹೇಳಬೇಕಾಗಿತ್ತು. ಅಂದ್ರೆ ನೀವು ಏನು ಎವಿಡೆನ್ಸ್ ಯಾಕೆ ಕೇಳಬಾರ್ದು? ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಕ್ವಶನೇ ಮಾಡಬಾರ್ದಾ? ಕ್ವಶನೇ ಮಾಡಿದ ದೇಶ ವಿರೋಧಿಗಳು. ಪ್ರಜಾಪ್ರಭುತ್ವ ವ್ಯವಸ್ಥೆ ಬ್ಯೂಟಿ ಏನು ಅಂತ ಹೇಳಿದ್ರೆ ಅಲ್ಲಿ ನಡೆದಿರ್ತಕ್ಕಂಥದ್ದು ಚರ್ಚೆ ಆಗ್ಬೇಕು, ಅದು ಪಬ್ಲಿಕ್ ಅಲ್ಲಿ ಬರಬಾರ್ದು, ಬಟ್ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಆಗ್ಬೇಕು. ನಾವು ಕೇಳ್ತಾ ಇರ್ತಕ್ಕಂಥದ್ದು ಏನು ಅಂತಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು, ನೀವು ಯಾವ ಕಾರಣದಿಂದ ಈಗ ಟ್ರಂಪ್ ಬಗ್ಗೆ ಮಾತಾಡ್ತೀರಿ? ಟ್ರಂಪ್ ಯಾರೋ ಬೇರೆ ದೇಶದ ಒಬ್ಬ ವ್ಯಕ್ತಿ ಬಂದು ಹೇಳ್ತಾರೆ 10 ಸಾರಿ ಅಂದಾಗ ಈ ದೇಶದ ಪ್ರಧಾನ ಮಂತ್ರಿಗಳಾಗ್ಲಿ ಯಾಕೆ ಇಲ್ಲಿವರೆಗೂ ಒಂದು ಕಮೆಂಟ್ಸ್ ಮಾಡ್ತಾ ಇಲ್ಲ? ಇವರ ಇದು ಇನ್ಫ್ಲೂಯೆನ್ಸ್ ನಾವು ಮಾಡಿರೋದಲ್ಲ. ಈಗ ಬೇರೆ ಈ ಕಾರಣಗಳಿಗೋಸ್ಕರ ನನಗೆ ಹೇಳೋದು ಬೇಕಾಗಿಲ್ಲ, ಬಟ್ ಈ ದೇಶದ ಸರ್ಕಾರದ ಭಾಗವಾಗಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕರಿಗೆ ಹೇಳಿಲ್ಲ. ಅದನ್ನ ನಾವು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು. ಮೇಲಾಗಿ ಇಲ್ಲಿವರೆಗೂ ಈಗ ನಮ್ಮ ಇವರು ವೆಂಕಟೇಶ್ ನಾಯಕ್ ಅವರು ಹೇಳಿದ್ರು, ಇಲ್ಲಿವರೆಗೂ ಟೆಕ್ನಾಲಜಿಸ್ ಎಲ್ಲ ಅಡ್ವಾನ್ಸ್ ಆದ್ರೂ ಕೂಡ ನಾವು ಅಲ್ಲಿ ಹೊಡೆದಿದ್ದೀವಿ ಅಂತ ಏನು ಹೇಳ್ತಿದ್ದೀವಿ, ಇಲ್ಲಿವರೆಗೂ ದೇರ್ ಇಸ್ ನೋ ಸಬ್ಸ್ಟಾನ್ಷಿಯಲ್ ಎವಿಡೆನ್ಸ್. ನನಗೆ ತೋರ್ಸೋದು ಬೇಡ, ಈ ದೇಶದ ಪಾರ್ಲಿಮೆಂಟ್ಗೆ ತೋರಿಸಬೇಕು. ಅದು ಪ್ರಜಾಪ್ರಭುತ್ವ. ಇಲ್ಲಾಂದ್ರೆ ನೀವು ಮಾನಾರ್ಕಿ ರನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ, ಅಂದ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಹಾಕಿರ್ಬೇಕು. ಅಂದ್ರೆ ಈ ದೇಶದ ಪ್ರಧಾನ ಮಂತ್ರಿಗಳನ್ನ ಪ್ರಶ್ನೆ ಮಾಡೋದೇ ತಪ್ಪು ಅಂತಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ತೆಗೆದಾಕ್ಬಿಟ್ಟು ನೀವು ಮಿಲಿಟರಿ ಆರ್ಡರ್ಗೆ ಹೋಗಿ. ಫೈನ್. ಅಖಾಡ ವಿಶೇಷ ಮತ್ತೆ ಮುಂದುವರಿಸ್ತೀನಿ, ಒಂದು ಬ್ರೇಕ್ ಆದ್ಮೇಲೆ. ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಸನತ್, ಒಂದು ಯುದ್ಧವೋ ಅಥವಾ ಒಂದು ಆಪರೇಷನ್ ಸಿಂಧೂರ ಎನ್ನುವ ಕಾರ್ಯಾಚರಣೆಗಳು, ಹಿಂದಿನ ಒಂದಷ್ಟು ಸಂಘರ್ಷಗಳು ಒಂದು ದೇಶದ ಹಲವಾರು ಮುಖಗಳನ್ನು ಆಚೆ ಇಡ್ತವೆ. ಹೌದು. ಅದರ ಶಕ್ತಿಯನ್ನು ಆಚೆ ಇಡಬಹುದು, ಅದರ ದೌರ್ಬಲ್ಯವನ್ನು ಆಚೆ ಇಡಬಹುದು, ಅದರ ನಿಜವಾದ ಗೆಳೆಯರನ್ನು ಆಚೆ ಇಡಬಹುದು, ಅದರ ಶಸ್ತ್ರಾಸ್ತ್ರಗಳ ತಾಕತ್ತು ಹೇಳಬಹುದು, ಶಸ್ತ್ರಾಸ್ತ್ರಗಳ ವೈಫಲ್ಯವನ್ನು ಹೇಳಬಹುದು. ಈ ವಿಚಾರ ಬಂದಾಗ ಈಗ ಭಾರತಕ್ಕೆ ತುಂಬ ಜನ ಕೇಳ್ತಿರೋದು, ಯಾರು ನಿಂತ್ಕೊಂಡ್ರು ಇಂಡಿಯಾ ಪರವಾಗಿ ಅಂತ. ಇಂಡಿಯಾ ಹೂ ಸ್ಟುಡ್ ಫಾರ್ ಇಂಡಿಯಾ ಅಂತ ಒಂದು ಪ್ರಶ್ನೆ ಬಂದಾಗ ನೋಡಿ, ಆ ಪಾಕಿಸ್ತಾನ ದಟ್ಟ ದರಿದ್ರ ದೇಶ. ಚೀನಾ ಸಪೋರ್ಟ್ ಮಾಡ್ತೀನಿ ಅಂತಾರೆ, ಟರ್ಕಿ ಸಪೋರ್ಟ್ ಮಾಡ್ತೀನಿ ಅಂತಾರೆ. ಯಾರು ಇಂಡಿಯಾ ಜೊತೆಲಿ? ಇಂಡಿಯಾಗೆ ಯಾರು? IMF ನಮ್ಮ ರಾಜತಾಂತ್ರಿಕವಾಗಿ ನಾವು ಮಾತಾಡೋದಾದರೆ, ಇದು ನಾನು ಪೊಲಿಟಿಕಲಿನೇ ಕೇಳ್ತೀನಿ, ಇದನ್ನು ಅಷ್ಟು ನಾವು ತಡಿಬೇಕು ಅಂತ ಇದ್ದಿದ್ರೆ IMFನ ಒಂದು 19,000 ಕೋಟಿ ಕೊಡೋದನ್ನ ತಡೆಯೋಕ್ಕಾಗ್ತಿರ್ಲೋ ನಮ್ಮ ದೇಶಕ್ಕೆ? ಕೊಟ್ಬಿಟ್ರು ಅವರು. ಆಮೇಲೆ ಅದೊಂದು 2 ದಿನ ಆಯಿತು, ಯುದ್ಧ ಟೈಮಲ್ಲಿ ಬಂದಿದ್ದಾಯಿತು, ಅದರಲ್ಲಿ ಟೆರರಿಸ್ಟ್ಗಳಿಗೆ 14 ಕೋಟಿ ಕೊಟ್ಟಿದ್ದಾಯಿತು. ಈಗ 11 ಷರತ್ತು ಹಾಕ್ತೀನಿ, 33 ಷರತ್ತು ಬರೀತೀನಿ ಅಂತೇಳಿ IMF ಇವಾಗ ಷರತ್ತು ಬರೆದ್ರೆ ಆ ಷರತ್ತಿಗೆ ಹೂ ಕೇರ್ಸ್? ಅಲ್ಲ, ಈಗ ಒಂದು ಅವರ ಜೊತೆಗೆ ನೀವು ಟರ್ಕಿ ಇರ್ಬೋದು ಮತ್ತೆ ಚೈನಾ ಹೇಗೆ ನಿಂತಿದೆ ಅಂತ. ಚೈನಾಕ್ಕೆ ಈಗ ನೋಡಿ, ಗಿಲ್ಗಿಟ್ ಬಾಲ್ಟಿಸ್ತಾನದಲ್ಲಿ ಅವ್ರದ್ದೊಂದು ಹೈವೇ ಹೋಗ್ತಾ ಇದೆ. ಅದರಿಂದಾಗಿ ಅವರು ದೇ ಪಕ್ಕಾ ಕಮರ್ಷಿಯಲ್. ಅವ್ರು ಬರ್ಬಾದಾದ್ರೆ ಇವರಿಗೆ ಲಾಭ, ಅವ್ರು ಬರ್ಬಾದಾದ್ರೆ ಎಲ್ಲ ದೇಶದಾಗ ಅದನ್ನೆಲ್ಲ ಮಾಡೋದು. ಶ್ರೀಲಂಕಾ ಜೊತೆ ಅದನ್ನೇ ಮಾಡೋದು ಅವರು. ಅಲ್ಲ, ಶ್ರೀಲಂಕಾ ಜೊತೆ ಅದನ್ನೇ ಮಾಡೋದವರು. ಸಾಲ ಕೊಡ್ತಾರೆ, ಆಮೇಲೆ ಪಿತೂರಿ ಮಾಡ್ತಾರೆ. ಪೋರ್ಟ್ ಅನ್ನ ಮಾಡಿದ್ರು, ಅದು ಬಿಳಿ ಆನೆ, ಅದು ಸಾಕಾಗಲ್ಲ, ಬಿಡಕ್ಕಾಗಲ್ಲ, ಆ ರೀತಿ ಪರಿಸ್ಥಿತಿ ಇತ್ತದ. ಅಂದ್ರೆ ಅವ್ರನ್ನ ಈಗ ಅವರ ಏನು ಸ್ಟ್ರಾಟಜಿಕ್ ವ್ಯೂ ಏನ್ ಗೊತ್ತಾ, ಒಂದು ಬಿಸ್ನೆಸ್, ಒಂದು ತಮ್ಮ ಕಳಪೆ ಮಾಲ್ಗಳನ್ನೆಲ್ಲ ಇವ್ರಿಗೆ ಸೇಲ್ ಮಾಡಿದ್ರು. ಈಗ ಅದರಲ್ಲಿ ಪರ್ಫಾರ್ಮೆನ್ಸ್ ಹೆಂಗಿದೆ ಅಂತ ಗೊತ್ತಾಗಿ, ನೀವು ಯುದ್ಧದ ವಿಚಾರದಲ್ಲಿ ನಮ್ಮ ಪರ್ಫಾರ್ಮೆನ್ಸ್ ಏನಾಯ್ತು, ನಮ್ಮ ಯಾವ್ಯಾವ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿಲ್ಲ. ನಾನು ಕೇಳ್ತಿರೋದು ಪ್ರಶ್ನೆನೇ ಬೇರೆ ಇದೆ ಸನತ್. ನಾನು ಕೇಳೋದು, ಪಾಕಿಸ್ತಾನದಂತ ದಟ್ಟ ದರಿದ್ರ ದೇಶ ಜೊತೆಗೆ ಟರ್ಕಿ, ಅಲ್ಲಿ ಭೂಕಂಪ ಆದಾಗ ನಾವು ಅವ್ರಿಗೆ ಅನ್ನ ಕೊಟ್ಟಿದ್ದೀವಿ, ಬೆಡ್ಶೀಟ್ ಕಳಿಸಿದೀವಿ ಇಲ್ಲಿಂದ. ಚೀನಾ ನಿಂತ್ಕೊಳ್ತಾರೆ, ಟರ್ಕಿ ನಾನು ಸಪ್ಲೈ ಮಾಡ್ತೀನಿ, ಡ್ರೋನ್ ಕೊಡ್ತೀನಿ ಅಂತ ಹೇಳ್ತಾರೆ. ನನ್ನ ಜೊತೆ ಯಾರು ನಿಂತರು? ಅಲ್ಲ, ನನಗೆ ಬೇಕಲ್ಲ ಅದು. ಒಂದು ರಷ್ಯಾ ನಮ್ ಜೊತೆ ನಿಂತ್ಕೋತು, ಆಮೇಲೆ ಒಂದು ಇಲ್ಲಿ ಅಮೆರಿಕಾದವರು ಏನ್ ಡಿಸಿಷನ್ ತಗೊಂತಾರೋ ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ಅವ್ರ ಕಡೆಯಿಂದಲೂ ಬಂತು. ಅಲ್ಲಿವರೆಗೂ ಮಾತಾಡಿದ್ದೇನು, ಟ್ಯಾಕ್ಸ್ ಹಾಕ್ಬಿಟ್ಟಿದಾರಂತೆ ಚೀನಾ ಮೇಲೆ. ಚೀನಾಗಿ ನಾವು ವಸ್ತು ಮಾರಾಟ ಮಾಡಕ್ಕೆ ಯಾವ್ದು ದೇಶ ಇಲ್ಲ, ಇಂಡಿಯಾನೇ ದಿಕ್ಕ ಅವ್ರಿಗೆ. ನಾವು ಅಂದ್ಕೊಂಡು ಕೂತಿದ್ರೆ ಕೇರೆ ಮಾಡಲಿಲ್ಲ ಚೀನಾ ಅದಕ್ಕೆ. ಅಲ್ಲಲ್ಲ, ಚೀನಾದವರಿಗೆ ಎಷ್ಟೋ ಅಂದ್ರೆ 154% ಏನೋ ಟ್ಯಾಕ್ಸ್ ಅನ್ನ ಹಾಕಿದ್ರು, ಆಯ್ತಾ? ರಾಜಿ ಮಾಡ್ಕೊಂಡಿದ್ದಾರೆ ಬಿಡ, ಬೇರೆ ವಿಚಾರ ಅದು. ಟ್ಯಾಕ್ಸ್ ಬಿಟ್ಬಿಡಿ. ನಾವು ಪಾಕಿಸ್ತಾನ ಏನು ಇಲ್ದಿರೋ ಅವ್ರ ಜೊತೆ ನಿಂತ್ಕೊಳ್ತಾರೆ ಅಂತ ಹೇಳಿದ್ರೆ, ಸಪ್ಲೈ ಮಾಡ್ತಾರೆ ಅಂದ್ರೆ ಏನು ಇಲ್ದೆ. ಇನ್ನೊಂದು ತಮಾಷೆ ಗೊತ್ತಾ ನಿಮ್ಗೆ? ಅಮೆರಿಕ ಟರ್ಕಿಗೆ ಕ್ಷಿಪಣಿ ಕೊಡ್ತಾ ಇದೆ. ಏನ್ ಮೆಸೇಜ್ ಇದು? ಇಂಡಿಯಾದಿಂದ ಪಾಕಿಸ್ತಾನ ಟರ್ಕಿ ಕೊಡೋದು ಬೇರೆ ಅಲ್ಲ, ಟರ್ಕಿಯಿಂದ ಪಾಕಿಸ್ತಾನಕ್ಕೆ ಬರೋದು ಬೇರೆ ಅಲ್ಲ ಅಂದಾಗ ಅಮೆರಿಕಕ್ಕೆ ನೀವೇನ್ ಮೆಸೇಜ್ ಕೊಟ್ರಿ? ಈಗ ನಿಮ್ದೇನ್ ಮೆಸೇಜ್ ಅಮೆರಿಕಕ್ಕೆ? ಒಂದು ಏನ್ ಗೊತ್ತಾ, ತಮ್ಮ ಬಿಸ್ನೆಸ್ ಈಗ ಅವ್ರಿಗೇನು ಅನಿವಾರ್ಯವಾಗಿ ಬಿಸ್ನೆಸ್ ಅಮೆರಿಕದವನು ಟ್ಯಾಕ್ಸ್ ಹಾಕಿದಾರೆ ಚೈನಾಗೆ. ನಾನು 100 ರೂಪಾಯಿ ಅಂದ್ರೆ ಸೇರೋದು ನಾನು 100 ರೂಪಾಯಿ ಅಂದ. ಹೌದು, ನಾನು 130 ಅಂದ್ರೆ ನಾನು 130 ಅಂತ ಹೇಳ್ತಾನೆ. ಇಂಡಿಯಾ
ಹೆದರೋಗ್ಬಿಡ್ತಲ್ಲ ಅಮೆರಿಕದ ಇಲ್ಲ, ಟ್ಯಾಕ್ಸ್ಗೆ. ನಮ್ಗೆ 24% ಒಂದೊಂದು ಕ್ಷಾತ್ರ ತೇಜಸ್ ಬೇಡವೇನ್ರಿ ಒಂದು ದೇಶದ ಪ್ರಧಾನಿಗಳಿಗೆ? ಅಷ್ಟೇ ಇರೋದು, 24% ಅಷ್ಟೇ ನಮ್ಮ ಹತ್ರ ಟ್ಯಾಕ್ಸ್ ಕಲೆಕ್ಷನ್ ಆಗ್ತಾ ಇರೋದು. ಸರಿ. ನಾವು ಒಂದು ಈ ಟ್ಯಾಕ್ಸಿನ ವಿಚಾರದಲ್ಲಿ ನೀವು ಹೊಡ್ತಾ ಇದ್ಬಿಟ್ರೆ ನಮಗೆ ನನ್ನ point. ಒಂದ್ ನಿಮಿಷ ಈ ಅಮೆರಿಕದ ವಿಚಾರದಲ್ಲಿ ಟ್ಯಾಕ್ಸ್ ಅನ್ನ ಫಸ್ಟ್ ಟ್ಯಾಕ್ಸ್ ಅನ್ನ ಫಸ್ಟ್ ಏರಿಕೆ ಮಾಡಿದ್ಯಾರು? ನಾವೇ ಅವರಿಗೆ ಟ್ಯಾಕ್ಸ್ ಅನ್ನ ಹಾಕಿದ್ದು. ಆ ಟ್ಯಾಕ್ಸ್ ಗೆ ವಿರುದ್ಧವಾಗಿ ಅವ್ರು ನಮಗೆ ಟ್ಯಾಕ್ಸ್ ಹಾಕಕ್ ಬಂದಿರುವಂತದ್ದು. ಅದಾದ ನಂತರದಲ್ಲಿ ನಮ್ಮಲ್ಲಿ ಏನ್ ಫಾಕ್ಸ್ಕಾನ್ ಕಂಪನಿ ಇದೆ ಅದು ನಮ್ಮಲ್ಲಿ ಹೂಡಿಕೆ ಮಾಡಿತ್ತು, ಅದು ನಿಲ್ಸಬೇಕು ಅಂತ ಟ್ರಂಪ್ ಹೇಳಿದ್ರು ಕೇಳಲಿಲ್ಲ. ಅವ್ರು ನಮ್ಮಲ್ಲಿ ಇನ್ನೂ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಬೆಂಗಳೂರಲ್ಲಿ ಯೂನಿಟ್ ಇದೆ. ಹಾಗಾಗಿ ಅವ್ರು ಏನು ಅಲ್ಲ, ನಿಮ್ಮ ಉತ್ತರ ಒಂದು ಬೇರೆ ಕೊಡೋದು ಬೇರೆ ಅಲ್ಲ, ಪಾಕಿಸ್ತಾನ ಕೊಟ್ಟು ಇಂಡಿಯಾ ಮೇಲೆ ಉಡಾಯಿಸಿ ಅಂತ ಹೇಳೋದು ಬೇರೆ ಅಲ್ಲ. ಅವೆಲ್ಲ ಬೇರೆ ಬೇರೆ ಸಪರೇಟ್ ಮಾತಲ್ಲ, ಅದು ಒಂದೇ ಮಾತದು. ಏನೀಗ ಅಂತ ಕೇಳ್ತಾನೆ ಟ್ರಂಪ್. ಏನು ಉತ್ತರ ನಿಮ್ದು? ಯಾವುದಕ್ಕೆ? ನಾನ್ ಟರ್ಕಿ ಕ್ಷಿಪಣಿ ಕೊಡ್ತೀನಪ್ಪ, ಟರ್ಕಿ ಸಪೋರ್ಟ್ ಮಾಡುತ್ತೆ, ಜಗಜ್ಜಾಹಿರೋದು. ಒಂದು ಟ್ರಂಪ್ ಏನ್ ಗೊತ್ತಾ, ಪ್ಯೂರ್ಲಿ ಬಿಸ್ನೆಸ್ ಮ್ಯಾನ್. ಅವ್ರಿಗೆ ಏನು ಅವ್ರ ಬಿಸ್ನೆಸ್ ಆದ್ರೆ ಸಾಕು, ಅವ್ರಿಗೆ ಯಾರು ಏನಾದ್ರೂ ಅವ್ರಿಗೆ ಬೇಕಾಗಿಲ್ಲ. ಒಂದು ಆಮೇಲೆ ಅವರ ನಡೆ ಏನಿದೆಯಲ್ಲ, ಟ್ರಂಪ್ ಹೇಳಿರ್ತಕ್ಕಂಥ ನಡೆಗಳು ಅವ್ರಿಗೆ ಏನು ಒಂದಾರು ಸೀರಿಯಸ್ ಆಗಿ ಮಾತಾಡಿರುವಂತದ್ದು ಇದೆಯಾ ಇಲ್ಲಿವರೆಗೆ? ಟ್ರಂಪ್ ಬೇರೆ, ಅಮೆರಿಕ ಅಧ್ಯಕ್ಷ ಬೇರೆ ಸ್ವಾಮಿ. ನೀವು ಅಮೆರಿಕ ಅಧ್ಯಕ್ಷನನ್ನಾಗಿ ಮನುಷ್ಯನನ್ನ ಟ್ರಂಪ್ ಅನ್ನೋ ಒಬ್ಬ ಮನುಷ್ಯನ ನೋಡಬೇಡಿ. ಅದು ಇಡೀ ದೇಶ ಸ್ಟ್ಯಾಂಡ್, ಅದು ಅಮೆರಿಕದ ಸ್ಟ್ಯಾಂಡ್. ಅದು ಆ ಮನುಷ್ಯ ಮಾತಾಡ್ತಾರೆ, ಆ ಮನುಷ್ಯನ ಆಯ್ಕೆ ಮಾಡಿದ್ದಾರೆ. ನರೇಂದ್ರ ಮೋದಿ ಮಾತಾಡ್ತಾರೆ, ದೇಶ ಸ್ಟ್ಯಾಂಡ್ ಅದು. ನರೇಂದ್ರ ಮೋದಿ ಏನಾದ್ರೂ ಆಗಿರ್ಲಿ, ದೇಶ ಸ್ಟ್ಯಾಂಡ್ ಆಗುತ್ತದು. ಆಯ್ತು, ಈಗ ಟ್ಯಾಕ್ಸಿಗೆ ನಾವು ಉತ್ತರವನ್ನ ಕೊಟ್ಟಿದ್ದೀವಿ. ಯಾಕೆಂದ್ರೆ ನಮ್ಮಲ್ಲಿರುವಂತ ಕಂಪನಿಗಳು ಅಸೆಟ್ ಆಗಿ ಕೂತಿದಾವೆ. ಆಪತ್ಕಾಲ ಬಂದಾಗ ಯಾರು ಇಲ್ಲ ಇಂಡಿಯಾಗೆ. ನೋಡಿ, ಒಂದು ನಾವು ಸೆಲ್ಫ್ ಸಸ್ಟೈನ್, ಇವತ್ತು ಸಮೇತ ನಾವು ಸೆಲ್ಫ್ ಸಸ್ಟೈನ್ ಕಡೆಗೆ ಹೋಗ್ತಾ ಇದೀವಿ, ಆತ್ಮನಿರ್ಭರದ ಕಡೆಗೆ ಹೋಗ್ತಾ ಇದೀವಿ. ಯಾಕೆ ಅಂತ ಹೇಳಿದ್ರೆ ಇನ್ನೊಂದು ಈ ರೀತಿ ಮಿಸೈಲ್ಗಳ ವಿಚಾರ ಬಂದವಾಗ ಈಗ ನಾವೇನ್ S-400 ಇದೆಯಲ್ಲ ಅದನ್ನ ಖರೀದಿನ ನಿಲ್ಲಿಸ್ಬಿಟ್ಟು ನಮ್ಮಲ್ಲೇ ಮಾಡಬೇಕು ಅನ್ನುವಂತ ವಿಚಾರದಲ್ಲಿ ನಾವು ಹೋಗ್ತಾ ಇದೀವಿ. ಆಮೇಲೆ ಸ್ಮಾಲ್ ಸ್ಯಾಟಲೈಟ್ ಗಳನ್ನ ನಮ್ಮಲ್ಲೇ ಅಭಿವೃದ್ಧಿ ಪಡಿಸ್ತಾ ಇದೀವಿ. ನಾವು ಆತ್ಮನಿರ್ಭರತೆ ಕಡೆ ಗಮನ ಕೊಡಬೇಕು. ನಾವು ಯಾರೋ ಮೇಲೆ ಡಿಪೆಂಡ್ ಹಾಕೊಂಡು ನಾವು ಅವ್ರನ್ನ ಸೂಪರ್ ಪವರ್ ಅಂತ ಹೇಳ್ಕೊಂಡು ಅವ್ರ ಬುಡದಲ್ಲಿ ನಿಲ್ಲುವಂತದ್ದಲ್ಲ. ನಾವು ಈ ಜಗತ್ತಿನಲ್ಲಿ ಸೂಪರ್ ಪವರ್ ಆಗ್ಲೇಬೇಕು. ಅದು ನನ್ನ ಭಾರತ ಆಗ್ಲೇಬೇಕು ಅಂತಕ್ಕಂಥದ್ದು. ರಫೇಲ್ ನಾವು ಅದಕ್ಕೆ ಹೇಳ್ತಾ ಇರೋದು. ಒಂದ್ ನಿಮಿಷ ಅಲ್ಲ, ರಷ್ಯಾದೇ ಅಲ್ವಾ? ಅದನ್ನ ನಾವು ತಗೊಂಡ್ಬಂದು ಇದು S-400 ಟೆಸ್ಟ್ ಮಾಡಿದವಾಗ 83% ಅದ್ರ ಅಕ್ಯುರಸಿ ಇಲ್ಲಿಗೆ ತಂದ ಮೇಲೆ ಒಂದ್ ನಿಮಿಷ ಅದನ್ನ ನಾವು ಅಪ್ಗ್ರೇಡ್ ಮಾಡ್ಕೊಂಡಿದ್ದೀವಿ. ಏನ್ ಗೊತ್ತಾ, ಈ ಯುದ್ಧಗಳು ಇನ್ನೊಂದು ವಿಚಾರದಲ್ಲಿ ನೀವೇನೇ ಆತ್ಮನಿರ್ಭರ ಏನೇ ಮಾತಾಡಿ, ನೀವು ನಾನೊಬ್ಬನೇ ನಿಂತ್ಕೊಂಡ್ಬಿಡ್ತೀನಿ, ವಿಶ್ವದಲ್ಲಿ ಯಾರು ಬಂದ್ರು ನನ್ನ ಮೇಲೆ ಅನ್ನೋದಿದೆಯಲ್ಲ, ಪೂರ್ ಸ್ಟ್ರಾಟಜಿ ಅದು. ಅಲ್ಲ, ಹಗಿಂಗ್ ಡಿಪ್ಲೊಮಸಿ ಆಗ್ಬಿಡ್ತದು. ಬರೀ ತಬ್ಕೊಂಡು ನಾವು ರಾಯಭಾರ ಮಾಡಕ್ಕಾಗಲ್ಲ ಜಗತ್ತಿನಲ್ಲಿ. ಯುದ್ಧ ನೀವು ಯೋಚನೆ ಮಾಡಿ, ಒಂದ್ ಕಡೆ ಪಾಕಿಸ್ತಾನ, ಒಂದ್ ಕಡೆ ಅಫ್ಘಾನ್, ಒಂದ್ ಕಡೆ ಚೈನಾ, ಶ್ರೀಲಂಕಾ ಕೂಡ ಕಾಲ್ ಕೇರಿದಿತ್ತು ನಮ್ಮ ಮೇಲೆ. ಶ್ರೀಲಂಕಾ ಅಂತ ಮಾಲ್ಡೀವ್ಸ್ ಕಾಲ್ ಬಾಂಗ್ಲಾ ಕಾಲ್ ಕರೀತಾ ಇದೆ. ಆತ್ಮನಿರ್ಭರ ಅನ್ಕೊಂಡು ರಾಜತಾಂತ್ರಿಕತೆ ಎಲ್ಲಿಗೆ ಬಂತು ಅಂದ್ರೆ ನನ್ನ ಪಾಯಿಂಟ್. ಹೇಗೆ ಉತ್ತರ ಕೊಟ್ವಿ ಅವರಿಗೆ? ಹೇಗೆ ಉತ್ತರ ಕೊಟ್ವಿ ಇವರಿಗೆ? ಶ್ರೀಲಂಕಾದವರಿಗೆ ಹೇಗೆ ಉತ್ತರ ಕೊಟ್ವಿ? ಮಾಲ್ಡೀವ್ಸ್ಗೆ ಏನು ಉತ್ತರ ಕೊಟ್ವಿ? ಯಾವಾಗ ಸಾಲದ ಸುಳಿಯಲ್ಲಿ ಶ್ರೀಲಂಕಾ ಸೇರಿತ್ತು, ನಾವು ಅವ್ರನ್ನ ಹೋಗಿ ಎತ್ತಿದ್ವಿ. ಮಾಲ್ಡೀವ್ಸ್ ಕೊಟ್ಟಿರ್ತಕ್ಕಂಥ ಉತ್ತರ ನೋಡಿ. ನಮ್ಮ ಪೊಲಿಟಿಕಲಿ ಈ ವಿಚಾರಗಳಿದೆಯಲ್ಲ, ಇದಕ್ಕೆ ಬೇಕಾದಷ್ಟು ಟೈಮ್. ನಾನು ಹೇಳಿದೆ, ಒಂದು ಕಾರ್ಯಾಚರಣೆಯೋ ಒಂದು ಯುದ್ಧವೋ ದೇಶವನ್ನು ಹಲವಾರು ಮುಖಗಳನ್ನು ಪರಿಚಯಿಸ್ಬಿಡುತ್ತೆ ಅದನ್ನ ಅಂತ ಹೇಳಿ. ನಾನು ಸೇನೆಯ ಕ್ಷಮತೆ ಬಗ್ಗೆ ನಾನು ಮಾತಾಡಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಯುದ್ಧವೆಂದರೆ ಬರೀ ಮದ್ದುಗುಂಡುಗಳಲ್ಲ, ಬರೀ ಯುದ್ಧ ವಿಮಾನಗಳಲ್ಲ, ಬರೀ ಬಾಂಬುಗಳು ಅಲ್ಲ. ಯುದ್ಧವೆಂದರೇ ಬೇರೆ. ನನಗೆ ಮೊನ್ನೆ ವೆಂಕಟೇಶ್ ನಾಯ್ಕ ಅವರೇ ಮಾತಾಡಿದರು, ಕೃಷ್ಣದೇವರಾಯ ಏನು ಮಾಡಿದ್ದ ಆದಿಲ್ಶಾಹಿಗಳ ಕೋಟೆ ಮುಂದೆ ನಿಂತ್ಕೊಂಡು ಅಂತ ಹೇಳಿ. ಒಂದೇ ಒಂದು ದಾಳಿ ಮಾಡಲ್ಲ ಅವನು, ಸುಮ್ಮನೆ ಸೈನ್ಯ ನಿಲ್ಲಿಸಿರ್ತಾನೆ ಅಷ್ಟೇ. ಕೋಟೆ ಮುಂದೆ ಸೈನ್ಯ ನಿಲ್ಲಿಸಿರ್ತಾನೆ ಅಷ್ಟೇ. ಆ ಸೈನ್ಯ ನೋಡಿದ್ರೆ ಜಂಗಾಬಲ ಹುಡುಗ ಹೋಗ್ಬಿಡ್ಬೇಕು ಅಂತ ಹೇಳಿ. ಹಂಗೆ ಇರಬೇಕು ಅಂದ್ರೆ ನಮ್ಗೆ ಇನ್ನೇನೋ ಬೇಕಲ್ಲ. ಇಂಥ ಕಾರ್ಯಾಚರಣೆಗಳಲ್ಲಿ ಇದು ಮಾಡಿದ್ರು ಅಂತ ಹಿಡಿದು, ಸಪೋಸ್ ಇಸ್ರೇಲ್ನ ಯಾಕೆ ಇಡೀ ವಿಶ್ವ ಕೊಂಡಾಡುತ್ತೆ ಅಂತ ವಿಚಾರದಲ್ಲಿ ಅಂದರೆ, ಯಾವನು ಅವ್ರ ನೆಲದ ಮನುಷ್ಯನನ್ನ ಕೊಂದು ಹಾಕಿರ್ತಾನೋ ಅವ್ನ ಹೆಡೆ ಹುಡುಕೊಂಡು ಹೋಗಿ ಅವ್ನ ತಲೆ ತೆಗಿತಾರೆ ಅವರು ಅಂತ ಹೇಳಿ. ನಾವು ಮಾಡಬೇಕಲ್ವಾ? ಅದು ನನ್ನ ಆಸೆ. ಅದು ಮಾಡಿದೀವಲ್ಲ. ಓಕೆ, ಮಾಡಿದ್ದೀವಿ ನಾವು ಮಾಡಿಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಆಲ್ರೆಡಿ ಅದನ್ನ ಮಾಡಿದ್ದೀವಿ. ಒಂದು. ಎರಡನೇದು, ಓಪನ್ ಆಗಿ ರಷ್ಯಾ ಸಪೋರ್ಟ್ ಮಾಡಿದೆ, ದಟ್ ವಿ ಆರ್ ವಿತ್ ಇಂಡಿಯಾ. ಓಪನ್ ಆಗಿ ಇಸ್ರೇಲ್ ಸಪೋರ್ಟ್ ಮಾಡಿದೆ, ವಿ ಆರ್ ವಿತ್ ಇಂಡಿಯಾ. ನಾಟ್ ಜಸ್ಟ್ ದಟ್, ಮಲ್ಟಿಪಲ್ ಕಂಟ್ರೀಸ್ ಯು ಕ್ಯಾನ್ ಲುಕ್ ಅಪ್, ನೀವು ಚೆಕ್ ಮಾಡ್ಕೊಳ್ಳಿ, ದೇ ಆರ್ ಆಲ್ ಸ್ಟ್ಯಾಂಡಿಂಗ್ ವಿತ್ ಇಂಡಿಯಾ. ಸೆಕೆಂಡ್ಲಿ, ಸಪೋರ್ಟ್ ಯಾರಿಗೆ ಬೇಕು? ನೀವೇ ಹೇಳಿದ್ರಿ ಯುದ್ಧ ಬರೀ ಮದ್ದುಗುಂಡುಗಳಿಂದ ಆಗಲ್ಲ ಅಂತ. ಲೆಟ್ಸ್ ಸಿ ಡಿಪ್ಲೊಮ್ಯಾಟಿಕಲಿ ಏನು ನಡೀತಿದೆ ಅಂತ. ಬಲೂಚಿಸ್ತಾನಲ್ಲಿ ಏನಾಗ್ತಿದೆ? ಇಷ್ಟು ವರ್ಷ ಆಯಿತು, 1947 ಬಲೂಚಿಸ್ತಾನ ಪಾಕಿಸ್ತಾನ ಆಕ್ಯುಪೈಡ್ ಟೆರಿಟರಿ. ಇವತ್ತವರು ಆನ್ಲೈನ್ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ, ವಿ ಆರ್ ಅನ್ ಇಂಡಿಪೆಂಡೆಂಟ್ ನೇಷನ್ ಅಂತ. ಅಲ್ಲಿ ಏನೋ ನಡೀತಿರ್ಬೇಕಾದ್ರೆ ಓಪನ್ ಆಗಿ ಇಂಡಿಯಾಗೆ ಹೇಳಿದ್ದಾರೆ ರೆಕಗ್ನೈಸಸ್.
ನೀವು 1971 ವಾರಲ್ಲಿ ಎಷ್ಟು ಅದಕ್ಕೂ 93,000 ವಾರ್ ಇದೇನಿದೆ, ನೀವು ಎಷ್ಟು ಜನ ವಾರ್ ಪ್ರಿಸನರ್ ಆಫ್ ವಾರ್ ತಗೊಂಡಿದ್ರಿ, ನಮ್ಗೆ ರೈಫಲ್ಸ್ ಜೊತೆ 10 ರೌಂಡ್ ಕೊಡಿ, ನಾವು ಪಾಕಿಸ್ತಾನ ನಿರ್ನಾಮ ಮಾಡ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದೆ. ಆಲ್ ದಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್, ನೀವೇ ಹೇಳದಂಗೆ ಯುದ್ಧ ಅನ್ನೋದು ಬರೀ ಮದ್ದುಗುಂಡುಗಳಿಂದ ನಡೆಯಲ್ಲ, ತುಂಬಾ ಆಯಾಮಗಳಿರುತ್ತೆ. ಆ ಎಲ್ಲ ಆಯಾಮಗಳು ಕೆಲಸ ಮಾಡ್ತಾ ಇವೆ. ಸೆಕೆಂಡ್ಲಿ ಆಗಲೇ ಏನು ನಾವು ಡಿಸ್ಕಸ್ ಮಾಡಿದ್ವಿ ಅದ್ರ ಬಗ್ಗೆ ನಾನು ಎರಡೆರಡು ಪಾಯಿಂಟ್ ಹೇಳ್ತೀನಿ. ನ್ಯೂಕ್ಲಿಯರ್ ಸ್ಟ್ರೈಕ್ ಆಗಿದೆ, ಯಾಕಂದ್ರೆ ಇವತ್ತಿನವರೆಗೂ ಯಾವತ್ತೂ ಇಂಡಿಯಾ ಓಪನ್ ಆಗಿ ಹೇಳಿರಲಿಲ್ಲ ಇನ್ನು ಮೇಲೆ ಪಾಕಿಸ್ತಾನ ನಮಗೆ ನನ್ನ ಹತ್ರ ನ್ಯೂಕ್ಲಿಯರ್ ವೆಪನ್ ಇದೆ ಅಂತ ಹೆದರ್ಸಕ್ಕಾಗಲ್ಲ ಅಂತ ಯಾರೂ ಹೇಳಿರಲಿಲ್ಲ. ಇವತ್ತು ಧೈರ್ಯವಾಗಿ ಇಂಡಿಯಾ ಹೇಳ್ತಾ ಇದೆ ಅದು. ವೆನ್ ಐ ಸೇ ಇಂಡಿಯಾ, ನನ್ನ ದೇಶದ ಪ್ರಧಾನಿ ಅದನ್ನ ಹೇಳ್ತಾ ಇದ್ದಾರೆ. ಅದ್ ನನಗೆ ಯಾವ ಪಕ್ಷ ಯಾರು ಬೇಡ, ಎಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ಸೇಯಿಂಗ್ ದಟ್. ಯಾರು ಇವತ್ತಿನಿಂದ ಪಾಕಿಸ್ತಾನ ನ್ಯೂಕ್ಲಿಯರ್ ಕಂಟ್ರಿ ಆದ್ಮೇಲೆ ಇವತ್ತಿನವರೆಗೂ ಅದನ್ನ ಹೇಳಿರಲಿಲ್ಲ. ಫಸ್ಟ್ ಪಾಯಿಂಟ್. ಸೆಕೆಂಡ್ಲಿ, ವಿ ಡಿಡ್ ನಾಟ್ ಸ್ಟ್ರೈಕ್ ದೆಮ್ ಫಸ್ಟ್, ನಾವು ರೆಸ್ಪಾಂಡ್ ಮಾಡಿದ್ವಿ. ಅಟ್ಯಾಕ್ ಆಗಿತ್ತು, ರೆಸ್ಪಾಂಡ್ ನೀವು ಹೇಳಿದ್ದು ನಿಜ. 3 ಜನ ಯಾರು ಟೆರರಿಸ್ಟ್ಗಳನ್ನ ನಾವು ಐಡೆಂಟಿಫೈ ಮಾಡಿದೀವಿ, ನಮ್ಗೆ ಇನ್ನೂ ಅವ್ರು ಸಿಕ್ಕಿಲ್ಲ. ಬಟ್ ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಮಸೂದ್ ಅಜರ್ ಮನೇಲಿ ಅಳ್ತಾ ಇದ್ದಾನೆ. ದಟ್ ಈಸ್ ದ ಸೆಕೆಂಡ್ ಪಾಯಿಂಟ್. ಒನ್ ಲಾಸ್ಟ್ ಪಾಯಿಂಟ್, ಐ ಜಸ್ಟ್ ಟೇಕ್ 10 seconds into it. ಕ್ಷಾತ್ರ ತೇಜಸ್ಸು ಅಂತ ಏನು ಹೇಳ್ತೀವಲ್ಲ, ದೇಶ ಹಿತಕ್ಕೆ ಅಂತ ಹೇಳ್ಬಿಟ್ಟು, ದೇಶ ಹಿತದ ಬಗ್ಗೆ ಮಾತಾಡೋಗಿ ಇದನ್ನೆಲ್ಲ ಮಾತಾಡೋ ನೆಸೆಸಿಟಿ ಇರುತ್ತೆ. ನಾವು ನಂಬಬೇಕು, ನಮ್ಮ ಸಿಸ್ಟಮ್ನ ನಾವು ನಂಬಬೇಕು, ನಮ್ಮ ಆರ್ಮ್ಡ್ ಫೋರ್ಸಸ್ನ ನಾವು ನಂಬಬೇಕು. ನಿಜವಾದ ಕ್ಷಾತ್ರ ತೇಜಸ್ಸು ಉಕ್ಕಿ ಬರೋದು ಅದೇ ಟೈಮಲ್ಲಿ. ದಟ್ಸ್ ಆಲ್ ಐ ವಾಂಟ್ ಟು ಸೇ. ಈಗ ಏನಂತಂದ್ರೆ, ಈಗ ಯುದ್ಧ ನಡಿಬೇಕಾದ್ರೆ ಈಗೆಲ್ಲ ನಾವೆಲ್ಲ ಡಿಸ್ಕಸ್ ಮಾಡ್ತಿದ್ವಲ್ಲ, ಪಾಕಿಸ್ತಾನ ಒಂದು ಪಾಪರ್ ದೇಶಕ್ಕೆ ಸಪೋರ್ಟ್ ಬಂತು, ನಮಗೆ ಬರಲಿಲ್ಲ, ಓಪನ್ ಆಗಿ ಸಪೋರ್ಟ್ ಬಂದಿಲ್ಲ. ಸೊ ಇಟ್ ಈಸ್ ಹೈ ಟೈಮ್ ಏನಪ್ಪ ಅಂದ್ರೆ, ನಮ್ಗೆ ಏನಪ್ಪ ಅಂದ್ರೆ, ಯು ಹ್ಯಾವ್ ಟು ಐಡೆಂಟಿಫೈ ಹೂ ಇಸ್ ಯುವರ್ ಫೇರ್ ವೆದರ್ ಫ್ರೆಂಡ್ ಆ್ಯಂಡ್ ಹೂ ಇಸ್ ಯುವರ್ ಆಲ್ ವೆದರ್ ಫ್ರೆಂಡ್. ಆಯ್ತಾ? ಈಗ ತಾಲಿಬಾನ್ ಇದು ಅಫ್ಘಾನಿಸ್ತಾನ ಸಪೋರ್ಟ್ ಏನು ಕೊಟ್ಟಿದೆ, ವಾಟ್ ಈಸ್ ದ ಯೂಸ್? ಅವ್ರ ಸಪೋರ್ಟ್, ದ ಮೊಮೆಂಟ್ ತಾಲಿಬಾನ್ ಸೇಸ್ ಯಸ್, ಇಸ್ರೇಲ್ ವಿಲ್ ಸ್ಟೆಪ್ 2 steps ಬ್ಯಾಕ್. ಇಫ್ ಇಸ್ರೇಲ್ ಸೇಸ್ ಯಸ್, ಆಲ್ ಮುಸ್ಲಿಂ ಕಂಟ್ರೀಸ್ ವಿಲ್ ಸ್ಟೆಪ್ ಬ್ಯಾಕ್. ಈಗ ಫಾರಿನ್ ಏನಂತಂದ್ರೆ, ಒಂದು ಫಾರಿನ್ ಮಿನಿಸ್ಟ್ರಿ ಹೆಂಗಿರ್ಬೇಕಂತಂದ್ರೆ, ದೇರ್ ಇಸ್ ಎ ಸೇಯಿಂಗ್, ಇಫ್ ಯು ಹ್ಯಾವ್ ಎ ಗುಡ್ ಫಾರಿನ್ ಮಿನಿಸ್ಟರ್ ದೆನ್ ಯು ಡೋಂಟ್ ರಿಕ್ವೈರ್ ಎ ಡಿಫೆನ್ಸ್ ಮಿನಿಸ್ಟರ್ ಅಂತ. ಈಗೆಲ್ಲ ಈ ರಿಲೇಷನ್ಸ್ ಬಿಲ್ಡಪ್ ಮಾಡೋದಕ್ಕೆ ಈಗೆಲ್ಲ ಡೆಲಿಗೇಷನ್ಸ್ ಕಳಿಸ್ತಾ ಇದ್ದೀವಿ. ದಟ್ ಸ್ಟೇಜ್ ಶುಡ್ ಹ್ಯಾವ್ ನಾಟ್ ಕಮ್. ಇದು ಏನಪ್ಪ ಅಂದ್ರೆ ಇನ್ಬಿಲ್ಟ್. ಈಗ ಏನಂತಂದ್ರೆ, ಒಂದು ಅಮೇರಿಕನ್ ಏನಪ್ಪ ಅಂದ್ರೆ ದೊಡ್ಡ ಘೋಸ್ಟ್ ಥರ ಏನಪ್ಪ ಅಂತಂದ್ರೆ ನೋಡಿಕೊಂಡು ಹೆದರ್ಕೊಂಡು ಇರ್ತಕ್ಕಂಥ ಟೈಮ್ ಅಲ್ಲ. ವಿ ಹ್ಯಾವ್ ಮೂವ್ಡ್, ವಿ ಹ್ಯಾವ್ ಡೆವಲಪ್ಡ್, ವಿ ಹ್ಯಾವ್ ಬಿಕಮ್ ಸ್ಟ್ರಾಂಗರ್. ಸೊ ವೈ ಶುಡ್ ಏನಪ್ಪ ಅಂದ್ರೆ ಬ್ಯಾಂಡ್ ಇನ್ ಫ್ರಂಟ್ ಆಫ್ ಸಂಬಡಿ? ದಟ್ ಇಸ್ ಮೈ ವ್ಯೂ ಪಾಯಿಂಟ್. ಥ್ಯಾಂಕ್ ಯು ವೆಂಕಟೇಶ್ ನಾಯಕ್ ಜಿ. ಥ್ಯಾಂಕ್ ಯು ರಘು ದೊಡ್ಡೇರಿ. ಥ್ಯಾಂಕ್ ಯು ಸನತ್, ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ರಿ. ಥ್ಯಾಂಕ್ ಯು ಸುನಿಲ್ ಕುಮಾರ್, ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದಿರಿ.